ಇವತ್ತೇನು ಪತ್ರಿಕಾ ನಾನು ಇವತ್ತು ಕೊಡಕ್ ಬಂದಿದ್ದೀನಿ. ನಾನು ಈ ಒಂದು ಭ್ರಮೆ ಬರಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕೆ ಅಂದ್ರೆ ಹಿಂದೆ ಮೊನ್ನೆ ನನ್ನ ಬಗ್ಗೆ ವೈಯಕ್ತಿಕ ಹಿಂದೂ ಯೂಟ್ಯೂಬ್ ಒಂದು ಚಾನಲ್ ಅಲ್ಲಿ ನಮ್ಮ ಅರಸೀಕೆರೆಯ ಒಬ್ರು ನಾಯಕರು NR ಸಂತೋಷ್ ಅವರು ನನ್ನ ಬಗ್ಗೆ ತೇಜೋವಧಿ ಮಾಡಿ ನನಗೆ ಛೇಲ ಛೇಲ ಅಂತ ಒಂದು ಆಡಿದ್ರು ಅನ್ನೋ ವಿಚಾರದಲ್ಲಿ ನಾನು ಅವ್ರ ಬಗ್ಗೆ ಪತ್ರಿಕಾ ನಾನು ಅವರು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದಕ್ಕೋಸ್ಕರ ನಾನು ಯೂಟ್ಯೂಬ್ ಅವರಿಗೆ ಕರೆದಿ ಕೊಡೋಣ, ಒಂದು ಉತ್ತರ ಕೊಡೋಣ ಅಂತ ಹೇಳಿ ನಾನು ಕೊಟ್ಟೆ. ಆ ಕೊಡೋ ಸಮಯದಲ್ಲಿ ನನ್ನಿಂದ ಒಂದು ಏಕವಚನ ಪದ ಬಂದಿದೆ ಅನ್ನೋ ಒಂದು ಅವರ ಹಿಂಬಾಲಿಕರು ಮತ್ತೆ ಬಂದಿದೆ ಅಂತ ಕೆಲವರು ಅದಕ್ಕೆ ಪ್ರತಿಗೆ ಕೊಡ್ತಾರೆ. ಮತ್ತೆ ಅದ್ರ ಜೊತೆನೆ ಇವರೇ ಸನ್ಮಾನ್ಯ NR ಸಂತೋಷ್ ಅವರು ನನಗೆ ಕರೆ ಮಾಡಿ ನನಗೆ ಈ ತರ ನಮ್ಮ ಕುಟುಂಬದ ಬಗ್ಗೆ ನೀವು ಮಾತಾಡಿದ್ರಿ ಅಂತ ಹೇಳಿದಾಗ ನನಗೂ ಅವ್ರಿಗೆ ಕೆಲವು ಚರ್ಚೆಗಳಾಯ್ತು. ಅಲ್ಲಿಗೇನರ್ಥ, ಅವರು ನಮ್ಮನೆಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಕರೆದು, ನಾನು ನಮ್ಮನೆಗೆ ಬಂದು ಟೀ ಕಾಫಿ ಕುಡ್ಕೊಂಡು ಹೋಗಿ ಕೊನೆಗೆ ನಿಮ್ಗೂ ಅದು ಪ್ರತಿಷ್ಠೆ ನನಗೂ ಅದು ಪ್ರತಿಷ್ಠೆ ನನಗೆ ನಗರಸಭೆಯ ಸಾರ್ವಜನಿಕರ ಕಚೇರಿ, ನನ್ನ ಕಚೇರಿಗೆ ತಮ್ಮ ಆರೋಪಗಳೆಲ್ಲ ಇದಾವೆ. ಕೆಲವು ನಗರಸಭೆ ಹಗರಣ ಇದೆ, ಅದಿದೆ ಅಂತ ಹೇಳ್ತಿರಲ್ಲ, ಅವೆಲ್ಲ ಬೇಕಾದ್ರೆ ನಮ್ಮ ದಾಖಲೆ ಬೇಕಾದ್ರೆ ನೋಡ್ಕೊಂಡು ಹೋಗ್ಬೋದು, ದಯಮಾಡಿ ಬನ್ನಿ ಬೇಕಾದ್ರೆ ಕೂತು ಮಾತಾಡೋಣ ಅಂತ ಹೇಳಿದಾಗ ಎಲ್ಲೋ ಒಂದು ನನಗನ್ನಿಸ್ತು, ಇಷ್ಟಕ್ಕೆ ಅವರು ಈ ಒಂದು ಸಂಸ್ಕೃತಿ ನಿಲ್ಲಿಸ್ತಾರೆ ಅಂತ ನನ್ನ ಆಶಾಭಾವನೆ ನಂದು. ಅದು ಯಾಕೋ ಅದು ನನಗೆ ಅದು ನನ್ನ ಒಂದು ನಂಬಿಕೆ ಅದು ಮೋಸ ಆಯ್ತು ಅಂತ ನನ್ನ ಕಾರಣ. ಯಾಕಂದ್ರೆ ಒಬ್ಬ ರಾಜಕಾರಣದಲ್ಲಿ ಆರೋಪ ಪ್ರತಿ ಆರೋಪಗಳು ಬರ್ತವೆ, ಕೆಲವು ಪದಗಳು ನಾನು ಮಾಡಿರ್ಬೋದು, ಅದಕ್ಕೆ ನಾನು ಸೂಕ್ತವಾದ ನಾನು ಉತ್ತರ ಕೊಡ್ತೀನಿ. ಮತ್ತೆ ಒಂದು ಸಮಾಜ ಅನ್ನೋ ಒಂದು ಬಿಂಬಿಸ್ಕೊಳ್ಳೋದು ಬೇಡ ಅಂತ. ಯಾಕಂದ್ರೆ ನಾನು ಎಲ್ಲ ಸಮಾಜ, ಮಾನವ ಧರ್ಮ ಒಂದೇ ಧರ್ಮ, ಯಾವ ಸಮಾಜ ಈ ಸಮಾಜ ಅಲ್ಲ, ಮನುಷ್ಯ ಅಂದ್ಮೇಲೆ ಒಂದೇ ಧರ್ಮ. ಯಾರು ಇಂಥ ಜಾತಿಲಿ ಹುಟ್ಟಬೇಕು ಅನ್ನೋದಿರಲ್ಲ. ಆ ಜಾತಿ ಧರ್ಮದಲ್ಲಿ ಆ ಪದ್ಧತಿ ಪ್ರಕಾರ ಅವರು ಆಚರಣೆ ವಿಚಾರಣೆ ಮಾಡ್ತಾರೆ. ಯಾವ ಧರ್ಮದಲ್ಲಿ ಇನ್ನೊಂದು ಧರ್ಮಕ್ಕೆ ನೋವು ಮಾಡಿ ಬದುಕಿ ಅಂತ ಹೇಳಿಲ್ಲ, ಕುರಾನಲ್ಲೂ ಇಲ್ಲ, ಬೈಬಲಲ್ಲೂ ಇಲ್ಲ, ಭಗವದ್ಗೀತೆಯಲ್ಲೂ ಇಲ್ಲ. ನಾನು ಆ ಒಂದು ಅವರು ಮಾತಾಡಿದ ತಕ್ಷಣ ನನಗೆಲ್ಲ ಅನಿಸ್ತು, ಇಷ್ಟಕ್ಕೆ ಇವತ್ತು ಇದು ಮುಗಿಯುತ್ತೆ ಅನ್ನೋ ನಮ್ಮ ಒಂದು ನಂಬಿಕೆ. ಆದರೂ ಬೇರೆ ಕಡೆ ಅವರ ಒಂದು ಹಿಂಬಾಲಿಕರು ನನಗೆ ಪ್ರಶ್ನೆ ಕೇಳ್ತಿದ್ರೆ, ನನಗೆ ಕ್ಷಮೆ ಕೇಳಬೇಕು ಅಂತ ಹೇಳ್ತಿದ್ರೆ, ನಾನು ಅದಕ್ಕೆ ಇವ್ರ ಮೇಲೆ ಆರೋಪ ಮಾಡ್ತಿಲ್ಲ. ಅವರ ಕಚೇರಿಯಲ್ಲಿ ಅವರ ಕೆಲವರು ಬೆಂಬಲಿಗರು ನನಗೆ, ನೀವು ನಮ್ಮ ನಾಯಕರಿಗೆ ಒಂದು ಪದ ಬಳಕೆ ಮಾಡಿದಿರಾ, ನೀವು ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ನಿಮ್ಮ ಕಚೇರಿ ಬಂದು ಹೊಸಿ ಬೀಳುತ್ತೀವಿ ಅನ್ನೋ ಒಂದು ಪದ. ಹೌದು, ಅವರು ಪ್ರಜಾಪ್ರಭುತ್ವದಲ್ಲಿ ಅವರು ಒಂದು ಹೇಳೋದನ್ನ ತಪ್ಪು ಅಂತ ಎಲ್ಲೂ ಹೇಳಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರಾಜಕಾರಣದಲ್ಲಿ ಆರೋಪ ಪ್ರತಿ ಆರೋಪಗಳು ಬರ್ತವೆ. ಅನ್ಪಾಲಿಟಿಕಲ್ ವರ್ಡ್ಸ್ ನಾನು ಏನ್ ಹೇಳಿದ್ದೆ ಅಂದ್ರಲ್ಲ, ಅದು ಬರಬಾರ್ದು ನಾನು ಅವರು ಕೇಳಿದ್ರೆ ನಾನು ಅದನ್ನ ಅಭ್ಯಾಸ ಅಂತ ಹೇಳಿ, ಅದಕ್ಕೋಸ್ಕರ ಈಗ ಮುಂದೆ ಬಳಸ್ಕೊಂಡು ಹೋಗ್ತಾರೆ ಅನ್ನೋ ನನಗೆ ಭ್ರಮೆ ಇರ್ಲಿಲ್ಲ. ಮುಂದೆ ಬಳಸ್ಕೊಳ್ಳೋ ಭ್ರಮೆ ಇದ್ರೆ ನಾವು ಅದ್ರ ಯಾವ್ದು ಹಿಂಜಗ್ಗಲ್ಲ ಅನ್ನೋ ಒಂದು ಮಾತು ಅವ್ರಿಗೆ ನೇರವಾಗಿ ಹೇಳ್ತಾ, ಇದ್ರ ಜೊತೆಲೆ ಕೆಲವು ನಿರ್ಧಾರ. ಈ ಹಿಂದೆ ನಮ್ಮ ಅರಸೀಕೆರೆಯ 4 ಬಾರಿ ಶಾಸಕರಾಗಿದ್ದಾರೆ. ಅರಸೀಕೆರೆ ತಾಲೂಕಿನ ಜನ ಅವ್ರಿಗೆ 4 ಬಾರಿ ಶಾಸಕರಾಗಿದ್ದಾರೆ. ಸಚಿವ ಸಂಪುಟ ದರ್ಜೆ ಇವತ್ತು ಸ್ಥಾನಮಾನ ಇದೆ ಅವ್ರಿಗೆ, ಅವೆಲ್ಲ ತಮ್ಗೆ ಗೊತ್ತಿದೆ. ಅಂತವ್ರಿಗೆ ನೀವು ರಾಗಿ ಕಳ್ಳ ಅಂತ ಬಿಂಬಿಸಿದ್ರಲ್ಲ, ಅವತ್ತು ಅವ್ರ ಸಮಾಜ ಯಾರ ಬಂದು ನಿಮ್ಗೆ ಪ್ರಶ್ನೆ ಮಾಡ್ತಾ, ನೀವು ಸಮಾಜದಲ್ಲಿ ಇವತ್ತು ನೀವು ಬಿತ್ತನೆ ಬೀಜ ಬಿಡ್ತಾ ಇತ್ತಮ್ಮ, ಯಾರ ಸಮಾಜ ಅಂತ ತಗೊಂಡ್ರ ಉತ್ತರ ಕೊಟ್ಟಿರ್ಬೋದು. ನಮ್ಮ ಸಮಾಜ ಒಕ್ಕಲಿಗ ಸಮಾಜಕ್ಕೆ ನೀವು ಹೇಳ್ತಾ ಇದೀರ ಅಂತ ಯಾರೋ ಪ್ರಶ್ನೆ ಮಾಡ್ರ, ಯಾಕೆ ಈ ಸಮಾಜಗಳು ಮಧ್ಯ ತರ್ತೀರಿ ನೀವು? ನಿಮ್ಮ ವೈಯಕ್ತಿಕ ವಿಚಾರಗಳಿದ್ದಾಗ ನೀವ್ ಯಾಕೆ ನಮ್ಗೆ ತರ್ತೀರಾ ಅಂತ ನಾನು ಅಂತ ಹೇಳಿ ನಾನು ನಿಮಗ್ ಪ್ರಶ್ನೆ ಮಾಡ್ತೀನಿ. ಬೇಡ, ಎಲ್ಲ ಒಂದೇ, ಪರ ವಿರುದ್ಧ ಇರುತ್ತಾರೋ ಎಲ್ಲ ಇರುತ್ತೋ, ಎಲ್ಲ ಒಂದೇ ಮನುಷ್ಯ ಅಂದ್ರೆ ಎಲ್ಲ ಒಂದೇ. ಅವರು ಧರ್ಮಸ್ಥಳಕ್ಕೆ ಹೋದ್ರಲ್ಲ, 1000 ಜನ ಜೊತೆ ಧರ್ಮಸ್ಥಳಕ್ಕೆ ಹೋಗಿ ಆ ಭಗವಂತನ ಸನ್ನಿಧಿಯಲ್ಲಿ ನಾನು ಏನಾರ ಆ ಒಂದು ಕಾರ್ಯದಲ್ಲಿದ್ರೆ
ಆ ಭಗವಂತ ನನಗೆ ಶಿಕ್ಷೆ ಕೊಡು ಅಂತ ಕೇಳ್ಕೊಂಬಂದ್ರಲ್ಲ, ನೀವು ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ರ, ನೀವು ಹೋಗಿ ಮಾಧ್ಯಮದ ಮುಂದೆ ಬಂದು ನಾನು ಹಿಂಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರ ಹೋದ್ರ ಅದು ಪ್ರಚಾರ ಆಯ್ತಾ? ಅವ್ರು ನೋವಾಗಿರಲ್ವಾ? ಅದ್ರಲ್ಲಿ ಯಾವುದೇ ಆರೋಪ ಇಲ್ಲ ಅಂತವ್ರ ಮೇಲೆ ನೀವು ಒಬ್ಬ ಮಂತ್ರಿ ದರ್ಜೆ ಇರೋಂಥವ್ರು 4 ಸರಿ MLA ಆದರು, ಅವ್ರಿಗೆ ಎಷ್ಟು ನೋವಾಗಿರ್ಬೋದು? ಅದ್ರ ಪ್ರತ್ಯೇಕವಾಗಿ ಆ ಒಂದು ಆರೋಪಿ ಇರೋಂಥವ್ನು ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಬಿಡುಗಡೆ. ಈ ವಿಚಾರದಲ್ಲಿ ಶಿವಲಿಂಗೇಗೌಡರಿಗೆ ಇದಕ್ಕೇನು ಸಂಬಂಧ ಇಲ್ಲ. ಇದಕ್ಕೆ ಸಂಬಂಧ ಯಾರು ಹೇಳ್ದವನು ಅದು ನಿಮ್ಗೆಲ್ಲ ಮಾಧ್ಯಮದಲ್ಲಿ ಗೊತ್ತಿದೆ. ಯಾವ ತರ ಬಿಂಬಿಸ್ದ, ಯಾವ ತರ ಹೇಳ್ದ, ಅದಕ್ಕಾರ ಒಂದು ಉತ್ತರ ಕೊಟ್ರ ನೀವು? ಈ ತರ ನಿಮ್ಮಲ್ಲೇ ಕೆಲವು ನ್ಯೂನತೆಗಳಿದಾವೆ. ದಯಮಾಡಿ ತಾಲೂಕಿನ ಜನಗಳಿಗೆ ಅಶಾಂತಿ ತೋರಿಸ್ಬೇಡಿ. ನೀವು ಸುಮ್ನೆ ಯಾಕೆ ನೀವು ಸುಳ್ಳು ಹೇಳಿ ಒಂದು ಸತ್ಯ ಮಾಡ್ಬೇಕು ಅಂತ ಸುಳ್ಳು ಹೇಳಿ 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 ಜನಕ್ಕೆ ರೋಷ ಎದ್ದ ಜನ. ನಮ್ಗೂ ಒಂಥರ ಅಸಹ್ಯ ಅನಿಸ್ತಾ ಇದೆ ಅಂತ ಹೇಳಿ ಅದ್ರ ಜೊತೆ ನಮಗೆ ಒಂದು ಪದ ಬಳಸಿಯಾರೆ ಅನ್ನೋ ಒಂದು ನನ್ನ ಮೇಲೆ ಒಂದು ಆರೋಪ ಇದೆ. ನಾನು ಈ ಹಿಂದೆ 4 ಸತಿಯಿಂದ 5 ಸತಿ ಈ ಪದ ಬಳಸೀನಿ. ಬಟ್ ಆದ್ರೂ ಈ ನಾನ್ ಬಳಸಿರೋದಲ್ಲ, ಈ ಲಂಕೇಶ್ ಪತ್ರಿಕೆಯಲ್ಲಿ ಇದೆ, ಕೊಡ್ತೀನಿ ನಿಮ್ಗೆ ನೋಡಿ. ಈ ಲಂಕೇಶ್ ಪತ್ರಿಕೆಯಲ್ಲಿ ಇವತ್ತು ಅವ್ರ ಪತ್ರಿಕೆಯರು ಆ ಮಾತು ಹೇಳಿದ್ದಾರೆ ಅವ್ರಿಗೆ ಅಂತ ಹೇಳಿ ಹೇಳಕ್ ಹೋಗಿ ನಾನು ಆ ಮಾತ್ರ ವಿಡಿಯೋದಲ್ಲಿ ಮೊದಲು ಪತ್ರಿಕೆ ಅನ್ನೋದು ಹೇಳಿ ನಂತರ ಮಧ್ಯದಲ್ಲಿ ಬೇರೆ ವಿಚಾರಗಳು ಬಂದಲ್ಲಿ ಆ ಮಾತು ಬಂದಿದೆ. ನಾನು ಅದು ಹೇಳಿರೋದು, ನಾನು ಆ ವಿಚಾರಕ್ಕೆ ಬರ್ತೀನಿ. ಯಾಕೆ ಪತ್ರಿಕೆಯಲ್ಲಿ ಬಂತು, ನಾನು ಯಾಕೆ ಹೇಳಿದೆ, ಇದು ಬರ್ಬೇಕಲ್ವಾ? ನಾನು ಈ ತಾಲೂಕಿನ ಜನತೆ ಮುಂದೆ ಒಂದು ಸ್ಪಷ್ಟಪಡಕ್ಕೆ ನಾನು ಇಷ್ಟಪಡ್ತೀನಿ. ಕ್ಷಮೆ ಕೇಳ್ಬೇಕಲ್ವಾ? ನನ್ನ ತಲೆ ಬಗ್ಗೆ ಸಾರ್ವಜನಿಕ ಮುಂದೆ ಕ್ಷಮೆ ಕೇಳ್ತೀನಿ. ಬಟ್ ಆದ್ರೂ ನೀವು ಈ ತಾಲೂಕಿನ ಜನರ ಮುಂದೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕಾಗುತ್ತೆ ನೀವು. ಯಾಕಂದ್ರೆ ನಿಮ್ಮ ಮೇಲೆ ಇರುವಂತ ಆರೋಪ ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಾಗುತ್ತೆ. ನಾನು ಇದಕ್ಕೆ ದಾಖಲೆ ಸಮೇತ ಕೊಡ್ತೀನಿ. ಬರ್ಕೊಳ್ಳಿ ಬೇಕಾರೆ. CC ನಂಬರ್ 306 2018 ಇಂಡಿಯನ್ ಪೆನಲ್ ಕೋಡ್ IPC ಸೆಕ್ಷನ್ ಅವ್ರ ಮೇಲೆ 143, 147, 323, 325, 364, 511, 331, 120B, 149 ಈ ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ. ಈ ಪ್ರಕರಣ ದಾಖಲೆ ಆಗ್ಬೇಕಾದ್ರೆ ನೀವು ACP ಬಳೆಗಾರ್ ಅವ್ರ ಮುಂದೆ ಸೆಕ್ಷನ್ 161 ಪ್ರಕಾರ ನೀವೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ಆ ಸ್ಟೇಟ್ಮೆಂಟ್ ಸಾರ್ವಜನಿಕರು ಬಹಿರಂಗ ಪಡಿಸ್ತೀರಾ ನೀವು? ಯಾಕೆ ನಿಮ್ಮ ಮೇಲೆ ಇವತ್ತು ನೀವು ಆರೋಪಿಸ್ತಾನೆ ಇರ್ಬೋದು, ಯಾಕೆ ನಿಮ್ಮ ಮೇಲೆ ಆ ಕೇಸ್ ಬಿತ್ತು ಅಂತ? ನಾನಲ್ಲ, ಲಂಕೇಶ್ ಪತ್ರಿಕೆ ಹೇಳ್ತಾ ಇದೆ, ಪ್ರಶ್ನೆ ಇಟ್ಟಿದ್ದಾರೆ. ಆ ಒಂದು ಪುರಾವೆಯಿಂದ ನಾನು ಪತ್ರಿಕೆಯಲ್ಲಿ ಹೇಳಿದಾರೆ ಅಂತ ಹೇಳಕ್ ಹೋಗಿ ನಾನು ಬಾಯಿ ತಪ್ಪಿಂದ ಹೇಳಿದ್ದೀನಿ. ನಾನು ತಾಲೂಕಿನ ಜನ ಮುಂದೆ ಕ್ಷಮೆ ಕೇಳ್ತೀನಿ. ಬಟ್ ನೀವು ಈ ತಾಲೂಕಿನ ಜನಕ್ಕೆ ಸತ್ಯತೆ ನೀವು ಇಡಬೇಕು. ನಾನು ಕ್ಷಮೆ ಕೇಳಿದ ತಾಲೂಕು ಜನಕ್ಕೆ ನಾನು ಹಿಂಜಗ್ಗಲ್ಲ, ನಾನು ದೇವರಲ್ಲ, ನಾನು ಒಬ್ಬ ಮನುಷ್ಯ, ತಪ್ಪು ಮಾಡಿರ್ತೀನಿ. ನಿಮ್ಮಲ್ಲಿ ಸ್ಪಷ್ಟೀಕರಣ ಕೊಡಿ ನನ್ಗೆ. ಬಳೆಗಾರ ಮುಂದೆ ಏನಕ್ಕೆ ಕೊಟ್ಟಿದ್ದೀರಾ? ಏನು ಕಿಡ್ನಾಪ್ ಮಾಡಿದ್ರಿ ನೀವು ಈಶ್ವರಪ್ಪನ PAಗೆ? ಇವತ್ತಿಗೂ ನ್ಯಾಯಾಲಯ ಇದೆ ಅದು. ಏನಕ್ಕೆ ನೀವು ಕಿಡ್ನಾಪ್ ಮಾಡಿದ್ರಿ ಅಂತ ಬೇಕು. ಇದೇ ಬೆಳೆಗಾರವ್ರ ಮುಂದೆ ನೀವು ಯಾತಕ್ಕೋಸ್ಕರ ಕಿಡ್ನಾಪ್ ಮಾಡಿದಿರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ. ಆ ಸ್ಟೇಟ್ಮೆಂಟ್ ನೀವು ಜನಗಳ ಮುಂದೆ ಹೇಳ್ಬೇಕು. ನೀವು ಕೊಟ್ಟಿದಿರೋ ಅವ್ರು ಬರ್ಸ್ಕೊಂಡಿರೋ ಅದು ನಮ್ಗೆ ಗೊತ್ತಿಲ್ಲ. ಆ ಒಂದು ವಿಚಾರವಾಗಿ ನಾನು ನಿಮ್ ಮೇಲೆ ಆರೋಪ ಮಾಡಿದೆ. ಪತ್ರಿಕೆಯಲ್ಲಿ ನೋಡಿ ಏನು ಅಂತ, ಲ್ಯಾಪ್ಟಾಪ್ಗೋಸ್ಕರ, ಪೆನ್ ಡ್ರೈವ್ಗೋಸ್ಕರ ಅವ್ರು ಕಿಡ್ನಾಪ್ ಮಾಡಿದೆ ಅಂತ ನೀವು ಆ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಬರ್ಸ್ಕೊಟ್ಟಿದ್ರು ನಮ್ಗೆ ಸುಂದರ. ಇದು ಸಾರ್ವಜನಿಕರ ಮುಂದೆ ನೀವು ಹೇಳ್ಬೇಕು. ನಾನು ಕ್ಷಮೆ ಕೇಳ್ಬೇಕಾದ್ರೆ ಹೌದು ಇಲ್ಲ ಎರಡೊಂದು ನಾನು ನೀವು ನಿಮ್ಮ ಆರೋಪ ಸಹ ನಾನು ಹೇಳಲ್ಲ. ಇದು ಪತ್ರಿಕೆಯಲ್ಲಿ ಬಂದಿರೋದು ಸುಳ್ಳೋ ನಿಜ ಅಂತ ಕೊಡಿ. ನಾನು ತಾಲೂಕು ಜನ ಮುಂದೆ ನೀವು ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಸಮಾಜ ಅಂತ ತಂದಿರ್ತೀರಿ.
ನನ್ ತಪ್ಪಾಯ್ತು ಅಂತ ಕೇಳಕ್ಕಿಲ್ಲ, ನಾನು ಹಿಂಜಗ್ಗಲ್ಲ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡಿದ್ರೆ ಯಾರು ಗುಡಿಲಿರೋದು ಬಂದು ದೇವ್ರು ತಪ್ಪು ಮಾಡಲ್ಲ. ಸ್ಪಷ್ಟೀಕರಣ ಕೊಡಿ ನೀವು. ನಿಮಗೆ ಒಂದೇ ಒಂದು ಆರೋಪ ತಡ್ಕೊಳಕ್ಕಾಗಲ್ಲ. ನೀವು 100 ಸಲ ನಮ್ಮ ಶಾಸಕರಿಗೆ ರಾಗಿ ಕಳ್ಳ, ಮನೆ ಕಳ್ಳ ಏನಿದೆ ಪಾತ್ರದಲ್ಲಿ ಸಕಲೇಶ್ಪುರದಲ್ಲಿ ಘಟನೆ ಆಗಿದೆ. ಹಂಗಾರೆ ನಿಮ್ಮ ಪಕ್ಷನೋ NDA ಪಕ್ಷದವ್ರಿಗೆ ಅವ್ರಿಗೆ ಕೇಳಿ, ಹೇಳಿ ನೋಡೋಣ. ನೀವು ಸಕಲೇಶ್ಪುರ MLA ಅವ್ರ ಬಗ್ಗೆ ಹೇಳಿ ನೋಡೋಣ. ನೀವು ಆಗುತ್ತಾ ನಿಮ್ಗೆ ಹೇಳಕ್ಕೆ? ನಿಮ್ಗೆ ಧೈರ್ಯ ಇದೆ ನಿಮ್ಗೆ? ಹೇಳಿಸ್ತೀವಿ, ನಿಮ್ ಕಚೇರಿಲಿ ಕೂರಿಸಿ ಹೇಳಿಸ್ತೀವಿ. ನಾನು ಹೇಳಿದ್ರೆ ನಾಳೆ ಇಷ್ಟ ಇನ್ನೂ 20 ಜನ ಕೊಟ್ಕೊಂಡು ಹೇಳ್ತಾರೆ. ಬಟ್ ನಾನು ಆ ಸಂಸ್ಕೃತಿ ಹೋಗ್ಬಾರ್ದು, ಬೇಕಾಗಿಲ್ಲ. ಅದು ಅಂತ್ಯ ಆಡ್ಬೇಕು ಅನ್ನ 100 ಸಲ ನಿಮ್ಗೆ ಕೇಳ್ಕೊಂಡಿದೀನಿ. ನಾವು ನಿಮ್ಮ ಸಮಾನರಲ್ಲ, ನೀವು ನಮ್ಮ ಜೊತೆ ಸರ್ಸಕ್ ಬರಬೇಡಿ. ನಾವು ಒಂದು ಕೊಚ್ಚಿ ಅಂತ ತಿಳ್ಕೊಳ್ಳಿ, ಅದನ್ನೇ ಕಲ್ಲು ಹಾಕ್ಬೇಡಿ. ನಿಮ್ಮ ಸ್ಥಾನನೇ ಬೇರೆ, ನಮ್ಮ ಸ್ಥಾನನೇ ಬೇರೆ. ನಿಮ್ಗೆ ಒಂದೇ ಒಂದು ಪತ್ರಿಕೆಯಲ್ಲಿ ಅಂತ ಆರೋಪ ಮಾಡಿದ್ರೆ ನಿಮ್ಗೆ ಇಷ್ಟು ನೋವಾದ್ರೆ ನೀವು ವೈಯಕ್ತಿಕ ನನ್ನ ಕರೆ ಮಾಡಿ ಮಾತಾಡ್ತೀರಿ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಾರ ಆಗಿರ್ಬೋದು, ಮಾತಾಡ್ರು ಇಷ್ಟು ಮುಗಿಸ್ತೀರಾ ಅಂತ ನಾನ್ ತಿಳ್ಕೊಂಡ್ರೆ ನೀವು ಇದು ಬಳಸ್ಕೊಳಕ್ ಹೋಗ್ತೀರಿ. ಸ್ವಾಮಿ, ನಮ್ಗೇನ್ ಕಾಗೆ ಕಚ್ಕೊಂಡ್ ಬಂದಿರ್ತಿಲ್ಲ. ನಾವು ಈ ಮಂಡ ಹುಟ್ಟಿ ಇಲ್ಲೇ ಬೆಳೆದಿರೋದು ನಾವು. ದಯಮಾಡಿ ನೀವು ಇದು ಅರ್ಥ ಮಾಡ್ಕೊಳ್ಳಿ. ನಾನು ಆ ಸಮಾಜದ ಬಾಂಧವರು, ನಮ್ಮ ಸ್ನೇಹಿತರುಗಳು, ಅವರು ಒಂದು ವೀರಶೈವ ಸಮಾಜ ಅಂತ ಕುತ್ಕೊಂಡು ಕೊಟ್ಟು, ನಾನು ಅದು ಕೊಟ್ಟಿದ್ಕೆ ನಾನು ಏನ್ ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕೆ ನಾನು ಆ ಸಮಾಜದಲ್ಲಿ ಇಲ್ವಾ? ಆ ಸಮಾಜದ ಪರವಾಗಿಲ್ವಾ? ಯಾವತ್ತೇನು ವಿರೋಧ ಮಾಡಿದೀವಿ? ಕಾಟಿಕೆರೆ ಮೋಹನ್ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ? ಹಿಂದೆ 7 ಜನ ಶಾಸಕರಾಗಿದ್ದು ಏನು ಮಾಡಿಲ್ಲ. ನಾನು ಯಾವತ್ತು ನನ್ನ ಬಾಯಿಂದ ಹಿಂದಿನ ಶಾಸಕರು ಇವ್ರು ಬರೋ ಮುಂಚೆ ಅವ್ರು ಏನು ಮಾಡಿಲ್ಲ ಅಂತ ಯಾವತ್ತರ ನನ್ನ ಬಾಯಿಂದ ನಾನು ಹೇಳಿದಿನ? ಯಾಕೆ ನೀವು ಬಿಂಬಿಸ್ತೀರಿ? ಅವ್ರಾದಂತ ಅವ್ರ ಶಕ್ತಿ, ಅವರ ಒಂದು ಕೊಡುಗೆಗಳು ಈ ತಾಲೂಕಿಗಿದೆ. ನಾನು ಯಾವತ್ತೂ ಅವ್ರದಿಲ್ಲ ಅಂತ ಹೇಳಿದೀನಿ. ಯಾಕೆ ನೀವು ಬಿಂಬಿಸ್ತೀರಾ? ನೀವು ಯಾಕೆ ನಿಮ್ಮವ್ರಿಗೆ ಹೇಳ್ಕೊಟ್ಟಿದ್ದು ಮಾತಾಡಿಸ್ತೀರಾ ನೀವು? ಇದೇ ನಮ್ಮ GV ಸಿದ್ದಪ್ಪ ಅವ್ರಿಗೆ ಅರವಮೇಕು ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ನಾನು ನೆನೆಸ್ಕೊಂಡೆ ಅವ್ರಿಗೆ. ಯಾಕೆ? ಆ ಒಂದು ಸಂಸ್ಥೆಗೆ ಅವ್ರ ಕೊಡುಗೆ ಇತ್ತು. ನಾವು ಕಣ್ಣಾರೆ ನೋಡಿದೀವಿ. ಆ ಬ್ಯಾಂಕ್ ಕಟ್ಟಡ ಆಗ್ಬೇಕಾದ್ರೆ ಕ್ಯೂರಿಂಗ್ ಮಾಡಿರೋದು ನಾವು ನೋಡಿದೀವಿ. ಅವ್ರು ಇವತ್ತು ಭಗವಂತನ ಇದ್ದಿದ್ದಾರೆ, ನಾವು ಸಮಸ್ಕೊಂತೀವಿ. ನೀವ್ ಯಾಕೆ ಎಲ್ಲ ಹಿಂದಿದ್ದವರು ಕೆಲಸ ಮಾಡಿ ಅದು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಆರೋಪ ಮಾಡ್ತೀರ ನೀವು? ಬೇಡ. ಅದು ಆ ರಾಜ್ಯಪ್ಪನ್ಗೆ, ಅಜ್ಜಪ್ಪನ್, ಅವ್ನು ನಮ್ಮ ಹುಡುಗಾನ, ಅವನ ಹತ್ರ ಹೋಗಿ ಹೇಳ್ಸ. ಅವನ ತಡನೂ ಬಿಡಲ್ಲ, ಹಿಂದೆನೂ ಇರಲ್ಲ, ಏನ್ ಬೇಕು ಹೇಳ್ತಾನ. ಇವೆಲ್ಲ ಬೇಕಾ? ನೆನ್ನೆ ಇವತ್ತೇನೋ ಆಡಿಯೋ ಕೇಳಿದ ಒಂದು ಪಾಪ ಆಡಿಯೋ ಒಬ್ಬ ಸಣ್ಣ ಸಮಾಜದ ಮೇಲೆ, ಒಬ್ಬ ಸಣ್ಣ ಸಮಾಜದವ್ರಿಗೆ ಇವನೇ 4,000 8,000 ದುಡ್ಡು ಕೊಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಕೆಡ್ದಾಗ ಬೈದೇನಂದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವ್ರು. ಇದು ಬೇಕಾಯ್ತು? ಅದೆಲ್ಲ ಅಂತ ಆಗುತ್ತೆ ಅನ್ನೋದ್ರ ಇದು ಭಗವಂತ ಒಬ್ಬ ಇರ್ತಾನೆ, ಆ ಚಂದ್ರ ಬಳಿಕ ಒಬ್ಬ ದೇವ್ರು ಇರುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ. ನಾನ್ ನನ್ನ ಮೇಲೆ ಒಂದು ಆರೋಪ ಮಾಡಿದ್ರು ಅಂತ ನಾನು ಹೇಳ್ತಿಲ್ಲ. ಇದು ಬೇಕಾ ಅವನಿಗೆ? ಜೈರಾಮ್ ಅವರು ಒಂಥರ ಹೇಳಿಸ್ತಾರೆ. ಪಾಪ ಅವ್ರಿಗೆಲ್ಲ ಏನು ಹಳೆ ಗಿರಾಕಿಗೆಲ್ಲ ಕಳ್ಸೋದು, ಹೊಸ ಗಿರಾಕಿ ಕಡೆ ಅಂತ ಹೇಳ್ಸೋದು, ಇಷ್ಟೇ. ಈ ಬಿಟ್ರೆ ಏನು? ಅವ್ರ ಪಕ್ಷದ ನಾಯಕರು ಒಬ್ರು ಹೇಳ್ತಾರೆ ನನ್ಗೆ ನೆನ್ನೆ ಕರೆ ಮಾಡಿ, ಯಾತಕ್ರಿ ನೀವು ಅದು ಬೆಳೆಸ್ಕೊಳಕ್ ಹೋಗ್ತಾ ಇದ್ರಿ? ನಾವೇ ಬಿಟ್ಟಿದೀವಿ, ಕೈ ಬಿಟ್ಟಿದೀವಿ ಅಂತೇಳಿ. ನಾನಿಲ್ಲ, ನಮ್ಮ ಮೇಲೆ ಆರೋಪ, ನಮ್ಮ ಶಾಸಕರ ಆರೋಪ ಬಂದಾಗ ನಾವು ನಮ್ದು ಧರ್ಮ. ನಾನು ಅವ್ರಿಗೆ ಒಂದು ಪದ ಹೇಳ್ಬಾರ್ದಿತ್ತು. ನಾನು ಅದು ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳಕ್ ಹೋಗಿ ನಾನು ಪತ್ರಿಕೆಯನ್ನು ಕೈ ಬಿಟ್ಟಿ ಇರೋದ್ರಿಂದ ಅದಕ್ಕೆ ನಾನು ಮತ್ತೆ ಸ್ಪಷ್ಟ ಕೊಡಬೇಕಲ್ಲ, ಅದಕ್ಕೋಸ್ಕರ ಕೊಡ್ಲೇಬೇಕು. ನನ್ನ ಮನೆಯವರು ನನ್ನ ಕರೆ ಮಾಡಿದಾಗ ಇದು ಮುಗಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಇದು ಮತ್ತೆ ಮುಂದುವರ್ಸ್ಕೊಂಡು ಹೋಗಲ್ಲ. ಈಗ ಅವರ ಕರೆ ಮಾಡಿದ್ಮೇಲೆ ನಾನು ಅವ್ರಿಗೆ ಹೇಳಿದೆ, ಅವ್ರು ನನ್ಗೆ ಹೇಳಿದೆ, ಅವರು ನಮ್ಮನೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂದ್ರು, ನಾನು ನಮ್ಮನೆ ಬಂದು ಕಾಫಿ ಕುಡ್ಕೊಂಡು ಹೋಗಿ ಸರ್ ಅಂದೆ. ಕೊನೆ ನಮ್ಮ ನಗರಸಭೆಗೆ ಬನ್ನಿ ಸಾರ್ವಜನಿಕ ಕಚೇರಿ ಅಂತ ಹೇಳಿದಾಗ ಇಷ್ಟಕ್ಕೆ ಮುಗಿಸ್ತಾರೆ ಅಂತ ನನ್ನ ಭಾವನೆ ಇತ್ತು. ಆದ್ರೆ ಇವರು ಮುಗಿಸಿಲ್ಲ. ಅದ್ರ ಜೊತೆ ನಮ್ಮ ಸಮಾಜದ ಒಂದು ಹುಡುಗರು ಕೂರಿಸ್ಕೊಂಡು, ನಮ್ಮ ಸಮಾಜದ ಮುಜಾರ್ ಮಲೈನ್ ಪಾಕಿಸ್ತಾನದಲ್ಲಿಲ್ಲ, ಭಾರತದಲ್ಲೇ ಇದೆ, ಅರಸೀಕೆರೆಯಲ್ಲಿ ಇದೆ. ಅಲ್ಲಿಗೆ 10 ಮತ ತಗೊಂಡಿದ್ರು, ಬಂದು ಮನ್ಸ್ ಗೆಲ್ಲಿ 1000 ಮತ ತಗೊಂಡಿಲ್ಲ. ನಾವು ಅವ್ರ ಪರವಾಗಿಲ್ಲ. ಅವರ ಒಂದು ಕಷ್ಟ ಸುಖ ಆಯ್ತು, ದುಃಖದ ಮನೆಗೆ ಬಂದ್ರ
ಅಲ್ಲಿ ಸ್ಟೇಜ್ ಹಾಕಿ ಮಾತಾಡ್ತಾ ಇದ್ರು. 10 ನಿಮಿಷ ಮಾತಾಡ, 10 ನಿಮಿಷದಲ್ಲಿ ಇವ್ರು ಯಾರು ಮಾತಾಡಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಏನು ದುಃಖದ ವಿಚಾರನೋ ಏನೋ ಅಭಿವೃದ್ಧಿ ವಿಚಾರ ಏನೋ ಮಾತಾಡ್ತಾ ಇದ್ರು. 11ನೇ ನಿಮಿಷಕ್ಕೆ ಇವ್ರು ಎತ್ತಿ ಈ ನಗರಸಭಾ ಅಧ್ಯಕ್ಷ ಏನ್ ಮಾಡಿದ ನಿಮ್ ಸಮಾಜಕ್ಕೆ ಕೇಳಿ, ಅದು ಪ್ರಜಾಪ್ರಭುತ್ವ ಕೇಳ ಹಾಕ್ತೀವಿ. 50 ಲಕ್ಷ ಕೊಡ್ಬೇಕು ನಾನು ಆಗ್ರಹಿಸ್ತೀನಿ ಇಲ್ಲಿ ಅಂದ್ರೆ ಇವ್ರು ಯಾರು ನಮ್ಗೆ 50 ಲಕ್ಷ ಕೊಡಿ ಅಂತ ಹೇಳಕ್ಕೆ? ಅಲ್ಲಿಗೆ ಸಮಾಜಕ್ಕೆ ಎತ್ಕಟ್ಟಂಗಲ್ವಾಗಿ ಹೇಳಿ ನೋಡೋಣ. ಆವಾಗ ಅಲ್ಲಿ ನಮ್ಮ ಅಭಿಮಾನಿಗಳಾರು ಇದ್ದು ರೀ ಅವ್ರಿಗೆ ಯಾಕೆ ಹೇಳ್ತೀರಿ, ನೀವೇನ್ ಕೊಡ್ತೀರಿ ಹೇಳ್ರಿ ಅಂತ ಆವಾಗ ಘರ್ಷಣೆ ಆಗಿರೋದ್ ಬಿಟ್ರೆ 10 ನಿಮಿಷ ಇವ್ರು ಮಾತಾಡಕ್ ಬಿಟ್ಟವ್ರಲ್ಲಿ ಮಾತಾಡಿದಾರೆ. ಇವರು ಎಲ್ಲಾ ನಮ್ಮ ಪ್ರಚೋದನೆ ಮಾಡಿದ್ದಾರೆ, ಎಲ್ಲಾ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ನೀವ್ ಯಾಕೆ ಅಲ್ಲಿ ಮುಸ್ಲಿಂ ಏನಾಕ್ ಬಂದ್ರೆ ಇದು ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ಅಂತ ಹೇಳ್ತೀರಿ? ಬನ್ನಿ ಪ್ರೀತಿ ವಿಶ್ವಾಸನ ಗೆಲ್ಲಿ, ನಾವು ಬೇಡ ಅಂತ ಇಲ್ಲ. ನಾವು ನೀವ್ ಬಂದಲ್ಲಿ ಬೈದ್ರೆ ಬಿಡ್ತಾರ? ಪ್ರಶ್ನೆ ಕೇಳ್ತಾರೆ. ಅದು ತಗೊಂಡೋಗಿ ಬೀಳು ಹಪ್ಸಕ್ಕೋಸ್ಕರ ನೀವ್ ಇದ್ ಮಾಡ್ತಿರಲ್ಲ, ಇವೆಲ್ಲ ಬಿಡಿ. ನಿಮ್ಮ ಬೆಳವಣಿಗೆಗೆ ನಿಮ್ಮ ಶ್ರಮ ಇದೆ, ನೀವು ಬೆಳ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನು ಬೇಡ ಅಂತ ಹೇಳಿ ಇಷ್ಟಕ್ಕೆ ನೀವೇನಾರ ನಿಲ್ಲಿಸ್ತೀರಿ ಅಂದ್ರೆ ಬೇಕಾದ್ರೆ ನೀವು ನಾನು ಹೇಳ್ದಲ್ಲ ಆ ಕೇಸು ಏನಕ್ಕಾಗಿದ್ದು, ಯಾಕೆ ಆ ಲ್ಯಾಪ್ಟಾಪ್ ಅಲ್ಲಿ ಏನು $US ಇದೆಯಾ, ಅಮೆರಿಕನ್ ಕರೆನ್ಸಿ ಇತ್ತಾ, ಅದು ಉತ್ತರ ಕೊಡ್ಬೇಕಲ್ಲ. ಏನಕ್ಕೆ ಅಂತ ಪತ್ರಿಕೆಯನ್ನು ಏನಕ್ಕೆ ಬರ್ದ ಅಂತ ಹೇಳ್ಬೇಕಲ್ವಾ? ನಾನು ಕ್ಷಮೆ ಕೇಳಕ್ ರೆಡಿ ಇದ್ದೀನಿ. ಅವಾಗ ಜನಕ್ಕೆ ಅರ್ಥಗತ ಆಗುತ್ತೆ. ಅದಕ್ಕೆ ಅವ್ರು ಅದು ಒಂದು ಅವರು ಯಾವತ್ತಿಗೆ ಏನಕ್ಕಾಯ್ತು ಅಂತ ಹೇಳಿದ್ರೆ ನಾನು ಅದು ಕ್ಷಮೆ ಕೇಳಕ್ಕೆ ನಾನು ರೆಡಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸಾರ್ವಜನಿಕ ತಲೆಬಾಗಿ ತಾಲೂಕ್ ಜನರ ಮುಂದೆ ನಾನು ಕ್ಷಮೆ ಕೇಳಬೇಕು. ಇದಕ್ಕೆ ದಯಮಾಡಿ ಸಮಾಜ ಅಂತ ತಗೊಂಡೋಗ್ಬೇಡಿ. ಎಲ್ಲ ಸಮಾಜನೂ ಒಂದೇ ಅಂತ ಹೇಳಿ ಜಾತಿ ಮಧ್ಯ ನೀವು ದಯಮಾಡಿ ನೀವು ತಗೊಂಡೋಗ್ಬೇಡಿ. ನಿಮಗೆ ಒಂದು ಪದ ಹೇಳಿದ್ವಿ ಅಂತ ನಿಮ್ಗೆ ನೋವಾಗಿದೆ, ನೀವು ಅದಕ್ಕೊಳಗೆ ಸ್ಪಷ್ಟೀಕರಣ ಕೊಡಿ. ನಾನು ನಿಮ್ಗೆ ತಾಲೂಕಿನ ಜನತೆ ಮುಂದೆ ನಾನು ಕ್ಷಮೆ ಕೇಳಕ್ ನಾನು ಹಿಡಿಯಿದ್ದೀನಿ. ಏನಕ್ಕೆ ನಿಮ್ ಮೇಲೆ ಆ ಕ್ರಮ ಆಯ್ತು, ಏನಕ್ಕೆ ನಿಮ್ಮ ಮೇಲೆ FIR ಆಯ್ತು, ಏನಕ್ಕೆ ಅಂತ ನೀವು ಕೊಟ್ರೆ ಅದಕ್ಕೆ ನಾನು ಕೊಡ್ತೀನಿ. ಒಂದು ಇದ್ ನಂತರ ನಿನ್ನೆ ಒಬ್ರು ನಮ್ಮ ಮಾಜಿ, ಇವತ್ತವರೆಗೂ ನಾನು ಅವ್ರಿಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾವುದೇ ಅವರ ಆರೋಪಗಳಿಗೆ ನಾನು ನನ್ನ ರಾಜಕೀಯ ಜೀವನದಲ್ಲಿ ನಾನು 3 ಸಲ ಅಧ್ಯಕ್ಷ ಆಗ್ಬೇಕು, 4 ಸಲ ಕೌನ್ಸಿಲರ್ ಆಗ್ಬೇಕು ಅಂದ್ರೆ ನನ್ನ ಶ್ರಮ ಇದೆ. ನಾನು 30 ವರ್ಷ ರಾಜಕೀಯ ಜೀವನದಲ್ಲಿ ನಾನು ಸಾರ್ವಜನಿಕರ ಮಧ್ಯದಲ್ಲಿ ನಾನು ಓಡಾಡಿ ಒಳ್ಳೇದು ಕಷ್ಟ ಸುಖಕ್ಕೆಲ್ಲ ಭಾಗಿಯಾಗಿದೆ. ಎಲ್ಲ ಸಮಾಜ. ಆದ್ರೆ ಅವ್ರ ಅಧ್ಯಕ್ಷ, ನಾವು ಅದಕ್ಕೆ ಅಧ್ಯಕ್ಷರಾದ್ರು 2 ವರ್ಷ ಅವ್ರು ಆಡಳಿತ ಮಾಡೋದು, 2 ವರ್ಷ ಮಾಡಿದ್ರು, 3 ವರ್ಷ ಆಡಳಿತ ಮಾಡೋದು ನಾವು ಪ್ರಶ್ನೆ ಮಾಡಿ ಅವ್ರ ಅನುಭವ 1 ರಿಂದ 10 ಸಲ ಅವ್ರಿಗೆ ಇದೇ ವಿದ್ಯಾರ್ಥಿ ಜೊತೆ ಹೇಳ್ಕಳಿಸ್ದೆ, ರಾಜಕಾರಣ ಬೇರೆ ಮಾಡಿ ನಗರಸಭೆ ಅಭಿವೃದ್ಧಿ ವಿಚಾರದಲ್ಲಿ ಸಲಹೆ ಸೂಚನೆ ತಗೊಳಕ್ ಹೇಳಿ ಅಂತ. ಆಗ್ಲಿಲ್ಲ, ಬೇಡ, ಅವ್ರ ಕೆಲಸ ಮಾಡಿ. ನಿನ್ನೆ ಅವರು ಕೆಲವು ಪದಗಳು ಬಳಸಿದ್ದಾರೆ. ಬಟ್ ನಾನು ಆ ಮಟ್ಟಕ್ಕೆ ಇಳಿಬಾರ್ದು. ನಾನು ಆ ಮಟ್ಟಕ್ಕೆ ಈ ದೇಶದಲ್ಲಿ, ಈ ಡೆಮಾಕ್ರಸಿ, ಈ ಭೂಮಿ ಮೇಲೆ ಅದಕ್ಕೆ ಆದಂತ ಒಂದು ಸಿದ್ಧಾಂತಗಳಿದೆ, ಅದಕ್ಕೆ ಆದಂತ ಒಂದು ಗೌರವ ಇದೆ. ಅವ್ರ ತಾಯಿನೂ ಒಂದು ಹೆಣ್ಣೆ, ಅವ್ರ ಮನೆಯವರು ಇದಾರಲ್ಲ ಅವರು ನನ್ನ ಸಹೋದರಿ, ಅದು ಒಂದು ಹೆಣ್ಣೆ. ನಾನು ಆ ವಿಚಾರಕ್ಕೆ ನನ್ಗಿತ್ತು 2 ಕವರ್ ತಗೊಂಡು ಹೋಗ್ತೀನಿ, 3 ಕವರ್, 3ನೇ ಕವರ್ ಅಡ್ರೆಸ್ ಹೇಳಿಲ್ಲ. ಇದು ಬೇಕಿತ್ತ? ಇದು ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಎಷ್ಟು ಸಣ್ಣತನ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಡೀ ದೇಶಕ್ಕೆ ಗೊತ್ತು. ಬಟ್ ನಾನು ಅದು ನನ್ನ ಬಾಯಿಂದ ಬರೋದು ಬೇಡ, ಬೇಕಾಗಿಲ್ಲ. ನಾನು ಆ ಸ್ಥಾನ ಕೊಡ್ತೀನಿ ಆ ಹೆಣ್ಣಿಗೆ. ನಾವು ಸ್ಥಾನ, ನಮ್ಮ ತಾಯಿನೂ ಒಂದು ಹೆಣ್ಣೆ. ನೀವು ನಮ್ಮ ಒಂದು ವೈಯಕ್ತಿಕ ರಾಜಕೀಯ ವಿಚಾರಕ್ಕೆ ಅವ್ರು ಬೇರೆ ವಿಚಾರಗಳು ತಗೊಂಡ್ಬರ್ತೀರ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಬಿಡಿ ಇದು ಅಂತ ಹೇಳಿ, ಇದ್ರ ಜೊತೆಲಿ ಸಮೀವುಲ್ಲಾ ಹಟಾವ್, ಅರ್ಸಿಕೆರೆ ಬಚಾವ್. ಓಹೋ, ನಾವೇನು ಕಾಗೆ ಕಚ್ಕೊಂಬಂದು ಎಷ್ಟಿದೆ ನಮ್ಗೆ? ಯಾರಿಗೆ ಹಟಾವ್ ಯಾರಿಗೆ ಬಚಾವ್ ಅಂತ ಯಾರು ಗೊತ್ತಾಯ್ತಲ್ಲ 2 ವರ್ಷದಿಂದೇನೆ. ಇದೇ ಸ್ಲೋಗನ್ ನಿಮ್ದಿತ್ತಲ್ಲ ಅಂತ ಹೇಳಿ
ಅವ್ರಿಗೆಲ್ಲ ಯಾತಿಗೆ ಇನ್ನೊಬ್ರು ಪ್ರತ್ಯೇಕ ಪಾಪ ನಮ್ಮ ಮಾಜಿ ಅಧ್ಯಕ್ಷರಿಗೆ ನಾನು ಇಲ್ಲಿವರೆಗೂ ಕೊಟ್ಟಿರಲಿಲ್ಲ. ನಾನು ಅವ್ರು ಏನ್ ಆರೋಪ ಮಾಡಿ ನಾನು ಕೊಟ್ಟಿರಲಿಲ್ಲ. ಇದೊಂದು ಯಾಕೋ ನನಗೆ ಮನಸ್ಸು ನೋವಾಯ್ತು. ಅವ್ರ ಅಕ್ಕ ತಂಗಿಯವ್ರು ಬೇರೆ ಅಲ್ಲ, ನಮ್ಮ ಅಕ್ಕ ತಂಗಿಯವ್ರು ಬೇರೆ ಅಲ್ಲ. ಈ ವಿಚಾರ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಯ್ತು. ಅವರ ಒಂದು ಇದ್ರ ಮೇಲೆ ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಕಂಡ್ರಿ, ಅವರ ಒಂದು ಸ್ವಂತ ಸ್ವಾತಂತ್ರ್ಯ, ಅವ್ರವ್ರ ಸ್ವಾತಂತ್ರ್ಯ, ಅವ್ರವ್ರ ಜೀವನ, ಇದು ಬೇಕಿತ್ತ? ಇದು ನಮ್ಗೆ ಬೇಕಾಯ್ತು? ಯಾರು ನಿಮ್ಗೆ ಇಟ್ಕೊಂಡಿದ್ರು ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ? ದುಡ್ಡು ಹಂಗೆ ಉಳಿಸೋದ್ರೆ ಸಾಧನೆನಾ? ಎಲ್ಲೋ ಊರಿನ ನಾಗರಿಕರಿಗೆ, ಸಾರ್ವಜನಿಕರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು? ಈಗ ನಾವು ಅರಸೀಕೆರೆಯಲ್ಲಿ ಒಂದು ಫ್ಲೆಕ್ಸ್ ಬ್ಯಾನ್ ಅನ್ನೋ ಒಂದು ನಿರ್ಧಾರ ಮಾಡಿದ್ವಿ. ಅದ್ರ ಮಧ್ಯ ಒಂದೊಂದು ಧಾರ್ಮಿಕ ಇದ್ರದ್ದು ಒಂದು ಹಾಕೊಳ್ತಾರೆ. ಅದಕ್ಕೆಲ್ಲ ಒಂದೇ ಸಲಿ ಮಾಡಕ್ ಆಗಲ್ಲ. ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು. ನಾವು ಪ್ರಚಾರಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕನ್ನೋ ದೃಷ್ಟಿಯಿಂದ 4 PP ಸರ್ಕಲ್ ಇರೋಂತ ಒಂದು LCDಗಳು ಪ್ರಾವಿಷನ್ ಮಾಡಿದ್ವಿ. ಆಲ್ರೆಡಿ ಬೇಸ್ಮೆಂಟ್ ಹಾಕಿದ್ದಾರೆ, ಅಂಬೇಡ್ಕರ್ ಫೋಟೋ ಹಾಕಿ ಈಗ ನಾವು ಫ್ಲೆಕ್ಸ್ ಬಂದ್ ಮಾಡಿದಾಗ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ನಾವು ಇಂಥ ದೂರ ಆಲೋಚನೆ ಇಟ್ಕೊಂಡು ಅಭಿವೃದ್ಧಿಗಳು ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಜೈಪುರಲ್ಲಿ ಎಲ್ಲೋ ಹೋದಾಗ ಆ ಫ್ಲಾಗ್ ನೋಡಿ ಎಲ್ಲೋ ನನ್ ಮನ್ಸಿಗೆ ಅನಿಸ್ತು, ಅಧ್ಯಕ್ಷ ಹೊಸದಲ್ಲೇ ನಮ್ಮೂರಲ್ಲಿ ಯಾಕೆ ಇದೊಂದು ಹಾಕ್ಬಾರ್ದು? ಕೆಲಸ ಮಾಡಿದ್ರೆ ಗಂಟು ಹೊಡೆದಂಗ ಪರೀಕ್ಷೆ ಮಾಡಿ ಆ ಒಂದೇ ಫ್ಲಾಗ್ ಅಲ್ಲಿ ಪರೀಕ್ಷೆ ಮಾಡಿಬೇಕಾ ನೀವು? ನಿಮಗ್ ಬೇಕಾದ್ರೆ ನಾನ್ ನಿಮ್ಗೆ ಪ್ರವಾಸದ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. 6,10,000 ರೂಪಾಯಿ ಅರಸೀಕೆರೆಯಲ್ಲಿ ಆ ಫ್ಲಾಗ್ ನಿಂತಿ ಫ್ಲಾಗ್ ಹಾರಾಟ ಆಗಿದೆ. ಬೇರೆ ಊರಲ್ಲಿ 11 ಲಕ್ಷ 16 ಲಕ್ಷ ಆಗಿದೆ ಅದೇ ಫ್ಲಾಗ್ಗಳಿಗೆ. ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನನಗೆ ಆ ಒಂದು 16 ಲಕ್ಷ ಇರೋದು 6 ಲಕ್ಷ ಮಾಡಂತ ಆ ಭಗವಂತ ನನ್ಗೆ ಇಚ್ಛೆ ಕೊಟ್ಟಿಯಾನೆ. ಜನಗಳ ತೆರಿಗೆ ದುಡ್ಡು ಅಂತ. ಇದೇ ಚಿಕ್ಕಮಗಳೂರು ಎಷ್ಟು ಎಸ್ಟಿಮೇಟ್ ಮಾಡಿದಾರೆ ಕೇಳಿ. ಈಗ ನಮ್ಮ ಅರಸೀಕೆರೆಯಲ್ಲಿ ಮಾಡಿದ್ದು ಅವ್ರಿಗೆ ಡೆಮೋ ಆದಂಗ ಇದೆ. ಹೋಗ್ತಾ ನೋಡ್ಕೊಂಡು ಹೋಗಿ ನಾವೇ ನಮ್ಮೂರಲ್ಲಿ ಯಾಕೆ ಮಾಡಬಾರ್ದು ಅಂತ ಕಡೂರು MLA ಅವರು ಕೇಳಿ ನೋಡಿ ಎಲ್ಲೆಲ್ಲಿ ಏನು ಎಸ್ಟಿಮೇಟ್ ಮಾಡಿದ್ದಾರೆ. ಹಾಕಿ ತಾಳೆ ಹಾಕಿ ಅದೊಂದೇ ವಿಚಾರಕ್ಕೆ, ಬೇರೆದೇನು ಬೇಡ. ಇದ್ರ ಜೊತೆ ಅರಸೀಕೆರೆ ಸಾರ್ವಜನಿಕರ ಒಂದು ಮುಕ್ತಿಧಾಮ. ಅದೆಲ್ಲೋ ಒಂದ್ ಕಡೆ ನನ್ಗೆ ಒಂದು ಇದಿತ್ತು, ಬರೋರು ಸಾಬ್ರು ಸ್ಮಶಾನ ಕ್ಲೀನ್ ಮಾಡಿಸ್ಕೊಂತಾರಂತೆ ಅಂತ. 1 ರಿಂದ 4 ಸಲ ಪ್ರಯತ್ನ ಪಟ್ವಿ. ಅವಧಿಗಳಲ್ಲಿ ಅವಾಗ ಆರ್ಥಿಕ ಪರಿಸ್ಥಿತಿ ಇದ್ದಿಲ್ಲದರಿಂದ ಇವತ್ತು ಮುಗಿಸಿತ್ತು. ಇವತ್ತು 1.5 ಕೋಟಿ ರೂಪಾಯಿ ಹಾಕಿದೀವಿ. ಪಾರ್ಕ್ ಮಾಡ್ತೀನಿ ಅಲ್ಲಿ. ಪಾರ್ಕ್ ಮಾಡಿ ದೇವಸ್ಥಾನದಿಂದ ಹಿಡ್ದಿ, ಶೌಚಾಲಯದಿಂದ ಹಿಡ್ದಿ, ಸ್ನಾನದ ಕೊಠಡಿಯಿಂದ ಹಿಡ್ದಿ, ಬರ್ನಿಂಗ್ ಪ್ಲಾಟ್ಫಾರ್ಮ್ ಇಂದ ಹಿಡ್ದಿ, ಮುಂದ್ಗಡೆ ಕುತ್ಕೊಂಡೆ 10 ನಿಮಿಷ ಅಲ್ಲಿ ಹೋದ್ರೆ ಸಮಾಧಾನ ಕುತ್ಕೊಂಡು ಇವತ್ತು ಬರಂತ ಒಂದು ಅಲ್ಲಿ ಮಾಡ್ತಾ ಇದ್ವಿ. ಅಭಿವೃದ್ಧಿ ಅಲ್ವಾ ಅದು? ಅದನ್ನು ಉತ್ತರ ಕೊಡ್ತೀವಿ. ಇನ್ನೊಂದು ದೇವಸ್ಥಾನ ವಿಚಾರದಲ್ಲಿ ನಮ್ಮ ಮಲಗೆಮ್ಮ ಮೂಲ ಸ್ಥಾನಕ್ಕೆ ಮಲಗೆಮ್ಮ ನನ್ನ ಮೇಲೆ ಅವ್ರು ಗೊತ್ತಿಲ್ಲ ನನ್ನ ಮೇಲೆ ಏಕಾಏಕದಮ್ ಆರೋಪ ಮಾಡ್ತಾರೆ. ಏನು ಇಲ್ಲಿ ದೇವಸ್ಥಾನಕ್ಕೆ ರಸ್ತೆ ಬಂದ್ ಮಾಡ್ತಾರೆ, ಅದು ಬಂದ್ ಮಾಡ್ತಾರೆ ಅಲ್ಲ. ನಾನು ದೇವಸ್ಥಾನಕ್ಕೆ ಭಕ್ತರು ಹೋಗಾಗ ಒಂದ್ ದಾರಿಗೆ ನಾನು ಅಡಚಣೆ ಮಾಡ ಅಂತ ನಾನು ಒಂದು ಮೂರ್ಖನ? ಅದು ನಮ್ಮ ನಗರಸಭೆ ಜಾಗನೇ ಇರ್ಲಿ ಅಲ್ಲ, ನಾನು ರಸ್ತೆ ಬಂದ್ ಮಾಡೋದು ನನ್ನ ಮೂರ್ಖನ? ನಾನು ಇವ್ರಿಗೆ ಹೇಳ್ತೀನಿ, ಇಂಥ ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ನೀವು ರಾಜಕಾರಣದಲ್ಲಿ ಬೆಳೆಯೋ, ನೀವು ಇಂಥ ವಿಚಾರದಲ್ಲಿ ಏನು ಎಂತ ತಿಳ್ಕೊಬೇಕು ನೀವು. ನಾನು ಅದಕ್ಕೆ ನಗರಸಭೆ ಪ್ರಾಪರ್ಟಿ ನಾನು ಏಕ್ದಮ್ ಬಿಡಿದ ತಕ್ಷಣನೇ ನಾಳೆ ಅಲ್ಲಿ ಕಾಕಾತಾಳೆಗೆ ಒಂದು ಲೇಔಟ್ ಆಗ್ತಾ ಇದೆ. ಏನ್ ಮಾಡ್ತಾರೆ, ಅದ್ರ ಹಿಂಭಾಗ ಒಂದ್ ಸ್ವಲ್ಪ ದೂರದ ನಮ್ಮ ಸಹೋದರನ ಆಸ್ತಿ ಇದೆ. ಏನಂತಾರೆ ನೋಡ್ರಿ, ಅವ್ರ ಸಹೋದರನ ಆಸ್ತಿ ಇದ್ದಕ್ಕೆ ಇವತ್ತು ನಗರಸಭೆ 1/2 ಎಕರೆ 3/4 ಎಕರೆ ರಸ್ತೆ ಬಿಟ್ಕೊಟ್ಟ, ಎಲ್ಲಿದೆ ದಾಖಲೆಯಲ್ಲಿ ಅಂತ ಕೇಳಿದಾಗ ನಾನೇನ್ ಮಾಡ್ಬೇಕು? ನಾನೇನ್ ಉತ್ತರ ಕೊಡ್ಬೇಕು? ಯಾವ ತರದಲ್ಲಿ ಹೋಗ್ಬೇಕು? ಅದಕ್ಕೆ ಅವ್ರ ಅಪೇಕ್ಷೆ, ದೇವಸ್ಥಾನದವ್ರ ಭಕ್ತರು ಬರ್ತಾರೆ, ಅವ್ರಿಗೆ ಸಾರ್ವಜನಿಕ ರಸ್ತೆ ಬೇಕು ಅಂತ ಅಪೇಕ್ಷೆ. ನಮ್ಮ ರಾಜ್ಯದ್ದು ದೊಡ್ಡ ನಾಯಕರು ಕರೆ ಮಾಡೋದಕ್ಕೆ ನಾನು ಹೇಳಿದೆ, ಯಾವುದೇ ಕಾರಣಕ್ಕೆ ರಸ್ತೆಗೆ ಅಡಚಣೆ ಆಗಲ್ಲ, ಭಕ್ತರಿಗೆ ಅಡಚಣೆ ಆಗಲ್ಲ, ಶುಚಿತ್ವವಾಗಿ ರಸ್ತೆ ಆಗುತ್ತೆ, ಇನ್ನು ಮೂಲಭೂತ ಸೌಕರ್ಯಗಳಲ್ಲಿ ಮಾಡ್ತೀನಿ ಅಂತ ಅವ್ರಿಗೆ ವಾಗ್ದಾನ ಕೊಟ್ಟೆ. ನಾನು ಮಾಡೋ ಮುಂಚೆನೆ ಸರ್ಕಾರದ ಗ್ರಾಂಟ್ಸ್ ಇವತ್ತು 75 ಲಕ್ಷ ರೂಪಾಯಿ ಅಲ್ಲಿಗೆ ಹಣ ನಿಯೋಗ ಮಾಡಿದೀನಿ. 2 ಕಡೆ ಕಾಂಪೌಂಡ್ ಹಾಕಿ ಕಾಂಕ್ರೀಟ್ ರಸ್ತೆ ಹಾಕಿ ಮುಂದಕ್ಕೆ ತಗೊಂಡೋಗ್ಬೇಕಂಗೆ ಇವತ್ತು 4 ಜನ ಟೆಂಡರ್ ಹಾಕಿದ್ದಾರೆ. ಅರಸೀಕೆರೆ ಇದೇ ಉಮೇಶ್ ಅವರು ಹಾಕಿದ್ದಾರೆ, ಕೃಷ್ಣ ಅವರು, ಶಿವಕುಮಾರ್ ಯಾರು ಹಾಕಿದ್ದಾರೆ, ಬೇರೆ ಕಡೆ 4 ಜನ ಹಾಕಿದ್ದಾರೆ.
ಜಿಲ್ಲಾಧಿಕಾರಿಗಳ ಹತ್ರ ಇದೆ ಟೆಂಡರ್ ನೋಟಿಫಿಕೇಶನ್. ಇದು ಅಭಿವೃದ್ಧಿ ಅಲ್ವಾ? ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಮೋಹನ್ ಅವರ ಆಸ್ತಿ ಅಲ್ಲಿ ಓಡಾಡೋದು ಮೊದ್ಲು ಹೆಂಗಿತ್ತು ಆ ಜಾಗ, ಈಗ ಯಾವ ತರ ಇದೆ, ಅದು ಮುಂದಕ್ಕೆ ಯಾವ ತರ ಆಗ್ಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್ ಅದು. ಇದು ನಮ್ಮ ಕೆಲಸ. ಅದರಿಂದ ಅವ್ರಿಗೆ ನಾನು ಕಿವಿ ಮಾತು ಹೇಳಿ, ರಾಜಕಾರಣ ಆರೋಗ್ಯಕರ, ಯಾಕಂದ್ರೆ ಆ ಮಾತು ಅವ್ರು ಹೇಳೋದು ಕರೆ ಮಾಡಿದಾಗ ಆರೋಗ್ಯಕರ, ನಾವು ಸ್ವಾಗತ ಅನ್ನೇನು. ಈಗ 18 ವರ್ಷದಿಂದ ನಾವು ನೋಡಿದೀವಿ, ನಮ್ಮ ಎಲ್ಲ ಪಕ್ಷ ವಿರೋಧಿ ಪಕ್ಷದವ್ರ ಜೊತೆ ಇದ್ದೀವಿ ನಾವು. ಹಿಂದೆ ಮರಿಸ್ವಾಮಿ ಅವರಾಗ್ಲಿ, ಅಣ್ಣಕ್ಲೆ ನಮ್ಮ ವಿಜಯಕುಮಾರ್ ಆಗ್ಲಿ, ಬಸವರಾಜಣ್ಣ ಅವರಾಗ್ಲಿ, ಎಲ್ಲರ ಜೊತೆ ನಾವು ಎಷ್ಟು ವಿಶ್ವಾಸವಾಗಿ ಹೋಗ್ತಾ ಇದ್ವಿ, ಜೊತೆ ಕೂತ್ಕೊಂಡು ಟೀ ಕುಡಿತಾ ಇದ್ವಿ, ತಿಂಡಿ ಮಾಡ್ತಾ ಇದ್ವಿ. ಯಾಕೆ ದ್ವೇಷ ಬೆಳೆಸ್ಕೋಬೇಕು? ರಾಜಕಾರಣದಿಂದ ಮುಗ್ದೋಗ್ಬೇಕು, ಅದು ಅಲ್ಲಿಗೆ ಸೀಮಿತ ಮಾಡ್ಬೇಕು ನಾವು. ನಿಮ್ ಸಂಭಾಷಣೆ ಸುಖಾಂತಿ ಆಗಿತ್ತು, ಹೇಗಾಯ್ತು? ದೂರವಾಣಿ ಮಾತಾಡಿರಲ್ಲ ಅಲ್ಲಿಗೆ ಆಯ್ತು. ನಮ್ಮನೆಗೆ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಅಲ್ಲಿ ಅರ್ಥ ಏನು? ಹೌದು, ಅವ್ರು ಹೇಳಿದ್ರು ಆರೋಗ್ಯಕರ. ಹೌದು, ನಾನು ಹೇಳಿದ್, ಅವ್ರು ಹೇಳಿದ್ರು ನಮ್ಮ ಕುಟುಂಬದ ವಿಚಾರ ಮಾತಾಡೋದು. ನಾನು ಹೇಳಿದೆ ಏನು ಹೇಳಿದ್ದೀನಿ ಅಂತ ಹೇಳ್ಬಿಡಿ ಅಲ್ಲಿ. ನಾನು 10 ಸಲ ಅವ್ರ ಪ್ರಶ್ನೆ ಮಾಡಿದೆ, ನಾನು ಏನ್ ಹೇಳಿದ್ದೀನಿ ಹೇಳಿ ಸರ್, ಕುಟುಂಬದ ವಿಚಾರ ಏನ್ ಹೇಳಿದ್ದೀನಿ, ಕುಟುಂಬದ ಹೇಳಿಲ್ಲ ಅವ್ರು, ನಾನು ಹೇಳಿಲ್ಲ ಅವ್ರು. ನಾನು ಅದಕ್ಕೆ ಅದು ಉತ್ತರ ಕೊಡ್ಲಿಲ್ಲ. ಕೊನೆ ನಿಮ್ಮ ಮನೆ ಹತ್ರ ಬರ್ತೀನಿ ಅಂದ್ರು, ಬನ್ನಿ ಸ್ವಾಗತ ಅಂದ್ರು. ಕಚೇರಿ ಹತ್ರ ಬರ್ತೀವಿ ಅಂದ್ರು, ಬನ್ನಿ ಸ್ವಾಮಿ ಸ್ವಾಗತ, ಇದು ಸಾರ್ವಜನಿಕ ಕಚೇರಿ, ನಾನು ಟೀ ಆಫರ್ ಮಾಡ್ತೀನಿ ಬನ್ನಿ. ನಿಮ್ಮನೆ ನಾನು ಬಂದೆ ಎಲ್ಲ ನಮ್ಗೆ ಪ್ರತಿಷ್ಠೆ ಆಗ್ಬೋದು, ನೀವು ಬಂದ ಇದು ಕಚೇರಿ ಬನ್ನಿ, ನಗರಸಭೆಯಲ್ಲಿ ನೀವು ಹೇಳ್ತಿರಲ್ಲ. ಅಲ್ಲ, ಒಟ್ಟಾರೆ ಅಭಿಪ್ರಾಯ ಏನಂದ್ರೆ, ಈ ಕಳೆದ ಕೆಲವು ದಿನಗಳಿಂದ ಆರೋಪ ಪ್ರತ್ಯಾರೋಪಗಳಿದಾವಲ್ಲ, ಇದೊಂದು ತಾರಕಕ್ಕೋಗಿದೆ. ಹೌದು, ಇದು ನಾ ಇವತ್ತೊಂದು ಸ್ಟೋರಿ ಬಂದಿದೆ, ನಿಮ್ಗೂ ಹಾಕಿ ನೋಡಿ. ನಾವ್ ಹೇಳೋದೇನಂದ್ರೆ, ರಾಜಕೀಯ ಮಾಡಕ್ಕೆ ನಾವ್ ಯಾವತ್ತು ಇದೆಯಲ್ಲ, ನಾವು ಈ ಸಂಸ್ಕೃತಿಲಿ ಹೋದಾರಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ ಅಧ್ಯಕ್ಷರೇ, ಸಂಘ ಜವಾಬ್ದಾರಿ ತಗೊಂಡಿದ್ದಾದ್ರೆ ನಮ್ಮ ಅಧ್ಯಕ್ಷ ನೀವು ಸಂಪರ್ಕ ಮುಖ್ಯವಾಗಿ ಮಾತಾಡ್ಬಿಡಿ. ಯಾಕೆ ನಂದೇನ್ ಅಭ್ಯಂತರ ಇಲ್ಲ ಸರ್, ನಾನು ಹೇಳಿದ್ನಲ್ಲ, ನಂದೇನ್ ಅಭ್ಯಂತರ ಇಲ್ಲ. ನಾನು ಆ ಕರೆ ಮಾಡಿದಾಗ್ಲೇ ಇಷ್ಟಕ್ಕೆ ಅವರು ಅಂತ್ಯ ಅಂತ ನಾನ್ ತಿಳ್ಕೊಂಡೆ. ಒಬ್ಬ ರಾಜಕಾರಣಿ ಅಂದಾಗ ಎಲ್ಲ ಆರೋಪ ಬರ್ತವೆ, ಹೋದಾಗ ಎಲ್ಲೋ ನಾವು ಕರೆ ಮಾಡಿ, ನಾವು ವಾಲಂಟಿಯರ್ ಕರೆ ಅವ್ರು ಮಾಡಿದಾಗ ಎಲ್ಲೋ ಅಂತ ಅವ್ರ ಮನಸ್ಸಿನ ಏನೋ ಭಾರ ತಕ್ಕೊಂಡಿರ್ಬೋದು ಅಂತ ಅನ್ಕೊಂಡ್ವಿ. ಬಿಡಿ ಸರ್, ನಿಮ್ ಕುಟುಂಬದ ಬಗ್ಗೆ ನಾನು ಏನ್ ಹೇಳಿಲ್ಲ, ನೀವ್ ಹೇಳಿ ಅಂತ ಹೇಳಿ ನಾವು. ಇದು ಅಷ್ಟೇ ನಾನು ಆ ಮಾತು ಅನ್ಬಾರ್ದು, ಅಂದಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತೀನಿ, ಅಂದಿದ್ದೀನಿ. ಇದಕ್ಕಿಂತ ಹಿಂದೆನೂ 4 ಸಲ ಅಂದಿ, ಅವತ್ತು ಯಾರಿಗೂ ಅದು ಅರ್ಥ ಆಗಿಲ್ಲೇನೋ. ಇದೇ ಲಂಕೇಶ್ ಪತ್ರಿಕೆಯಲ್ಲಿ ಬಂದಿರೋದು ಅಂತಾನೆ ಹೇಳಿದೆ. ಇದೇ ಲಂಕೇಶ್ ಪತ್ರಿಕೆ 6ನೇ ಪುಸ್ತಕದಲ್ಲಿ ಇದೆ ನೋಡ್ರಿ. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾತಕ್ಕೆ ಇದು ಸಮಾಜ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀರಿ? ಯಾಕೆ ನನಗೆ ಚೇಲ ಅಂದ ತಕ್ಷಣನೇ ನಮ್ಮ ಸಮಾಜದವ್ರು ಕುತ್ಕೊಂಡು ನಿಮ್ಗೆ ಪ್ರೆಸ್ ಮೀಟ್ ಮಾಡಿದ್ರ? ಯಾಕೆ ನಮ್ಮ ನಾಯಕನಿಗೆ ಚೇಲ ಅಂತೀರಂತ 100 ಸಲ ಕೈ ಮುಗ್ದು ಕೇಳ್ಕೊಂಡಿನಿ ನಿಮ್ಗೆ. ನಮಗ್ ಮಧ್ಯ ತರಬೇಡಿ, ನಿಮ್ಮ ಸ್ಥಾನ ಬೇರೆ, ನಮ್ಮ ಸ್ಥಾನ ಬೇರೆ. ನನ್ನ ಮಗಳು ವಯಸ್ಸು ನೀವು 2-3 ವರ್ಷ ಡಿಫ್ರೆನ್ಸ್, ನನಗೆ ನನ್ನ ಮಗಳು 31 ವರ್ಷ. ಇದಕ್ಕಿಂತ ಇನ್ನೇನ್ ಕೇಳ್ಕೋಬೇಕು? BCMA ಆದ್ರೂ ನೀವೇ, ಜನರಲ್ ಆದ್ರೂ ನೀವೇ ಅಂದ್ರೆ ಸ್ವಾಮಿ, ಅದು ಕ್ಷಮ ನಮ್ ಹಿಂದೆ ಇದೆ ಕಣ್ರಿ. ನಮ್ದು 14 ಜನ ಕೌನ್ಸಿಲ್ರು ನನಗೆ ನಂಬಿ ಇವತ್ತು ಆ ಸ್ಥಾನದಲ್ಲಿ ಕೂರ್ಸ್ಯಾರೆ. ಆ ನಂಬಿಕೆ ಉಳಿಸ್ಕೊಂಡು ನಾನು ಅಭಿವೃದ್ಧಿ ಅವ್ರ ಕಪ್ಪು ಚಿಕ್ಕಿ ಬಂದ ಕೆಲಸ ಮಾಡ್ಕೊಂಡು ನನ್ನ ಜವಾಬ್ದಾರಿ ಕಣ್ರಿ. ಹಿಂದೆ BCM ಅಲ್ಲಿ ಸರ್ಕಾರ ಈ ದೇಶದ ಪ್ರಜಾಪ್ರಭುತ್ವ ಅವಕಾಶ ಸಿಕ್ತು ಆಗಿದ್ ಕಣ್ರಿ. ಇದ್ರ ಹಿಂದೇನು 3 ಸೇನೆಗೆ ಹಂಚಿದ್ರಿ. ಸಿದ್ದರಾಮ್ ಶೆಟ್ರು ಆದ್ರು, ಗಣೇಶಣ್ಣ ಆದ್ರು, ನಾನು 8 ತಿಂಗಳಾದೆ ಕಣ್ರಿ ಅಷ್ಟೇ. ಯಾಕೆ ನೀವು ಇದಕ್ಕೆ ತಗೊಂಡ್ಬರ್ತೀರಿ, ಇದಕ್ಕೆ 3 ಸಲ ಅಂತ ಹೇಳಿ ನಾನ್ ಪ್ರಶ್ನೆ ಮಾಡ್ಬೋದಾ? ಯಾರು ಈ ರಾಜ್ಯದಲ್ಲಿ ಸೆಕ್ರೆಟರಿ ಆಗಕ್ಕೆ ಅರ್ಹರ ಇರ್ಲಿಲ್ವಾ ಪಕ್ಷದಲ್ಲಿ? ನಿಮ್ಗೆ ಯಾಕೆ ಮಾಡಿದ್ರು? ಪತ್ರಿಕೆಯಲ್ಲಿ ಬಂದಿದೆ, ಯಾತಕ್ಕೋಸ್ಕರ ಮಾಡಿದ್ರು ಅಂತ ಪ್ರಶ್ನೆ ಹಾಕಿದ್ದಾರೆ, ಪತ್ರಿಕೆಯಲ್ಲಿದೆ. ನಾನ್ ಕೇಳ್ತಾ ಇರೋದಲ್ಲ, ಅವ್ರ ಪಕ್ಷದಲ್ಲೇ ಪ್ರಶ್ನೆ ಮಾಡ್ತೀರಂತ ಪತ್ರಿಕೆಯಲ್ಲಿದೆ. ನಾವ್ಯಾವತ್ತರ ಕೇಳಿದ್ವಾ? ಕೇಳಿಲ್ಲ, ಬೇಕಾಗಿಲ್ಲ. ಅವ್ರವ್ರ ಹಣೆ ಬಾರ. ಆಸ್ತಿ ಏನ್ ಮಾಡಿದ್ರಿ ಅಂತ ಕೇಳ್ತಾರೆ. ನನ್ನ ಆಸ್ತಿ ಹಿಂದೆ ಏನಿತ್ತು ಅಂತ ಕೇಳೋದು ಯಾರು ಕೇಳೋದು? ಅವಾಗಿಷ್ಟು ಇವಾಗಿಷ್ಟು ಅಂತ ಅದ್ ಹೇಳೋಣ? ಅದು ಹೇಳೋದು ಅದಕ್ಕೊಂದು ಬಣ್ಣ ಕಟ್ತೀರ, ಅದಕ್ಕೊಂದು ಬಣ್ಣ ಕಟ್ತೀರ. ಇದು ಬೇಕಾಯ್ತು? ಒಬ್ಬ ರಾಜಕಾರಣಿಗೆ ಇದೆಲ್ಲ ಬೇಕಾ? ಯಾವ್ದರ ಭ್ರಷ್ಟಾಚಾರ ಮಾಡಿ ಕೇಳಿ, ಅದಕ್ಕೆ ನಾವು ಯಾವ್ದರ ಅಕ್ರಮ ಸಂಪಾದನೆ ಮಾಡಿದ್ರೆ ಕೇಳಿ,
ಯಾವ್ದ ಕಂಡೋರ್ ಆಸ್ತಿ ಕಂಡೋ ಬರ್ಸ್ಕೊಂಡಿದ್ರೆ ಕೇಳಿ. ನಿಮ್ಮ ಊರ್ ಕೇಳಿ ರೌಡಿ ಶೀಟ್ ಅವ್ರಿಗೆ ಹಾಕಿ ಅಂತ ಹೇಳ್ತೀರಿ. ಏನ್ ಅಂತ ಅಪರಾಧ ಮಾಡಿದೀವಿ ನಾವು? 2 ಸುಳ್ಳು ಕೇಸ್ ಹಾಕಿದ್ರಿ, ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ 2 ಬಿ ರಿಪೋರ್ಟ್ ಹಾಕ್ತು. ನೋಡಿದ್ರು, ನಾನು ಬೆಂಗಳೂರಲ್ಲಿ ಇದ್ದೀನಿ, ಅವತ್ತಿನ ಸಮಯ ಟೈಮ್ ಹಾಕೊಂಡು ಕೇಸ್ ಕೊಟ್ಟಾರೆ. ಒಂದೇ ಒಂದು ರಾಜಕೀಯ ಯೂಸ್ ಮಾಡಿಲ್ಲ, ಅದಕ್ಕೆ ರಿಪೋರ್ಟ್ ಹಾಕೋದು. ಒಂದು ಕೇಸು, ಇನ್ನೊಂದು ಕೇಸು. ಇದಕ್ಕೆ ಡೈರೆಕ್ಟರ್ ಇವರು, ಪ್ರೊಡ್ಯೂಸರ್ ಇವರೇ ಅಂತ ನನಗೆ ಗೊತ್ತಿಲ್ಲ. ದೇವರಾಗೂ ಈಗ ನಾವು ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಆ ಒಂದು ವಿಚಾರದಲ್ಲಿ 3 ತಿಂಗಳು ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಒಬ್ಬ ಸಹೋದರಿ, ಒಬ್ಬ ಮಾಜಿ ಉಪಾಧ್ಯಕ್ಷರು, ನಗರಸಭಾ ಸದಸ್ಯರು, ಅವರು ಒಂದು ಪ್ರಾಪರ್ಟಿ ತಗೊಂಡು, ಒಂದು ನಿವೇಶನ ತಗೊಂಡು. ನಿವೇಶನ ಯಾರ್ದು? ಬರೇ ನಮ್ಮಲ್ಲಿ ಸರ್ವಿಸು 2 ಕೋಟಿ ರೂಪಾಯಿ ಏನ್ ದುಡ್ಡು ಬಂತು ಆ ನಿವೇಶನದ ಮಾರಿ ಎಲ್ಲ ತಿರುಪತಿ ದೇವಸ್ಥಾನಕ್ಕೆ ಹಾಕಿದವ್ರು ಪಾಪ. ಒಬ್ರು ಶೆಟ್ರು, ಶ್ರೀಧರ್ಮ ಶಶಿಧರ್ಮೂರ್ತಿ ಅಂತ ಅವ್ರ. ನಾವದ್ ಕೇಳಿದ ತಕ್ಷಣನೇ ಏನಂತ ಒಂದು ಸಹಾಯ ಮಾಡಿದಾಗ, ನಾವೊಂದು ಸಹಾಯ ನಮ್ಮಲ್ಲಿಂದ ಬುದ್ಧಿವಂತೆ ಮಾಡಿ ಸಹಾಯ ಮಾಡಿದ ಏನ್ ದೊಡ್ಡದಲ್ಲ ಅಂತ ಬಿಡಿ, 10 ಪೈಸಾದಲ್ಲಿ ನಾವು ಅದರ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾವು ಅವ್ರಿಗೆ ಎಲ್ಲ ನಿವೇಶನಗಳೆಲ್ಲ ಮಾಡಿ ನಾವು ಸಹಾಯ ಮಾಡಿ ಎಲ್ಲ ಹಣ ತಗೊಂಡೋಗಿ ಅವರು ತಿರುಪತಿ ತಿಮ್ಮಪ್ಪ ಅರಸೀಕೆರೆ ನೆಲೆಸ್ಕೋಸ್ಕರ ಏನ್ ಯಾವ ತರ ರೂಟ್ ಮಾಡ್ದಂತ ತಾವೆಲ್ಲ ನೋಡಿದ್ವಿ. ಯಾಕಂದ್ರೆ ಅವ್ರ ತಾತ ಕಲ್ಯಾಣಿ ಕಟ್ಟಿದ್ದಂತೆ. ಆ ಒಂದು ಲೇಔಟ್ ಅಲ್ಲಿ ಅವರು ಒಂದು ಇನ್ನೊಬ್ರು ಜಮೀನಿಂದ 4ನೇ ಸೈಟು ತಗೊಂಡವರು ರಿಜಿಸ್ಟರ್ ಮಾಡಿಸ್ಕೊಂಡು ನಗರಸಭೆ ಲೈಸೆನ್ಸ್ ತಗೊಂಡು ಕೆಲಸ ಮಾಡಕ್ ಹೋದ್ರೆ ಅವ್ರಿಗೆ ಅವ್ರ ಹುಡುಗರಿಗೆ ಹೇಳಿ ತೊಂದರೆ ಕೊಡಿಸ್ತಾರೆ ಅಂದ್ರೆ ಅರ್ಥ ಏನು? ನನಗೆ ಒಬ್ಬ ಹೆಣ್ಣು ಫೋನ್ ಮಾಡಿ, ಅಣ್ಣ ಇಲ್ಲಿ ನನಗೆ ಹೊಡೆದ್ ಬಿಡ್ತಿದ್ದಾರೆ ಬನ್ನಿ ಅಂದಾಗ, ನನ್ನ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ನನ್ನ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ನಾನು ಅಲ್ಲಿ ಹೋದಾಗ ನನ್ನ ಮುಂದೆ ಅವ್ರು ಗಲಾಟೆ ಮಾಡ್ತಾ ಇದ್ದಾಗ ನಾನು ಆ ಟೈಮಲ್ಲಿ ಸಿಟ್ ಆಗಿರೋದು ನಿಜ. ಆಗಿಲ್ಲ ಅಂತ ನಾನು ಹೇಳಲ್ಲ. ನನ್ಗೆ ಇವರು ಫಿಲಂ ಡೈರೆಕ್ಟರ್, ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಯಾವತ್ತೂ ಆತರ ನಾವು ಆ ವಿಚಾರದಲ್ಲಿ ಹೋಗಿಲ್ಲ. ನಾವು ನಮ್ಗೆ ಇದು ಗೊತ್ತಿಲ್ವ? ನಮ್ಗೆ ಹೋಗಿ ಗಲಾಟೆ ಮಾಡಿದ್ ನಿಜ. ಏನಂತ ಅರೆ, ಒಬ್ಬ ಹೆಣ್ಣು ಮೇಲೆ ನೀವು ಕೈ ಮಾಡಕ್ ಹೋಗ್ತಿರ್ತೀವಿ, ಅವ್ರು ಗಂಡ ಇಲ್ದವ್ರು ಅಂತ. ನಿಮ್ಗೂ ಈ ಆಸ್ತಿ ಸಂಬಂಧ ಏನ್ರಿ? ಕೋರ್ಟ್ ಹೋಯ್ತು, ಕೋರ್ಟ್ ಅಲ್ಲಿ ಅದು ಇವ್ರು ಆಸ್ತಿ ಕರೆಕ್ಟ್ ಆಗಿದೆ ಅಂತ ವರದಿ ಬಂತು. ಇವ್ರು ಯಾವುದೇ ತರ್ಶನ ಅಕ್ವೇಷನ್ ಮಾಡಿಲ್ಲ ಅಂತ. ಅದು 2 ಅಡಿ ವಿಚಾರ ಇದ್ದಿತ್ತು. ಇವ್ರು ಸೈಟ್ ಬಿಟ್ಟು 4ನೇ ಸೈಟ್ ಅದು. ಇವರು ಕೇಸ್ ತೀರ್ಮಾನ ಆಯ್ತು, ಮುಗೀತು. ಅದೊಂದು ಕೇಸ್ ಬಿಟ್ರೆ ಇನ್ಯಾರೋ ನಮ್ಮ ವೈಯಕ್ತಿಕ ನಮ್ಮ ಇರ್ತಾರಲ್ಲ, ನನಗೆ ರೌಡಿ ಶೀಟ್ ಅವ್ರ ಕೈಲಿ ಹೇಳಿಸ್ತೀರನ್ರಿ? ನಾನಂತ ಕ್ರಿಮಿನಲ್ ಹಿನ್ನೆಲೆ ಬಂದನೇನ್ರಿ? ಅವ್ರಿಗೆ ಏನ್ ಗೊತ್ತು? ಅವ್ರಿಗೆಲ್ಲ ಏನ್ ಗೊತ್ತು? ಈಗ ಸಮಾಜ ಅಂತ ಕೂಸಿ ಹೇಳ್ತೀರಪ್ಪ. ಈಗ ಮೋಹನ ನಾವೆಲ್ಲ ಜೊತೆಲಿ ವ್ಯವಹಾರ ಮಾಡ್ದವ್ರಮ್ಮ. ಮೋಹನ್ ನಮ್ ಸಂಪಾದನೆ ಏನಂತ ಗೊತ್ತಿಲ್ವ? ಯಾಕೆ ಅವ್ರಿಗೆಲ್ಲ ಕಷ್ಟ ಕೊಡ್ತೀವಿ? ಪಾಪ ಅವರೆಲ್ಲ ನಮ್ಮ ಹತ್ರ ಆತ್ಮೀಯರ್ರಿ. ಅವ್ರ ಹತ್ರ ಯಾಕೆ ಅವರೆಲ್ಲ ಹೇಳ್ಸಿ ಹೋಗ್ತೀವಿ? ಅಲ್ಲೇ ಪಂಚಣ ಕೂತ್ಕೊಂಡಿದ್ವಿ. ಪಾಪ ಪಂಚಣ್ಣವರು ಅಡ್ಡಿರಿ ಸರ್, ನಿಂಚ್ ಹೇಳ್ಬಿಡೋಣ ಪೂರ ಹೇಳೋಣ ಅಲ್ಲ. ಎಲ್ಲ ಒಂದ್ ಕಡೆ ಅಂತ ಆಗ್ಲಿ ಏನೋ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಮಾಡಿ ನಾವು ಬೆಳೆಸ್ಕೊಳ್ಳೋದು ನಮ್ಗೆ ಇಷ್ಟ ಇಲ್ಲ. ನಾನ್ ಹೇಳೋದು ಒಂದೇ ಸರ್, ನಾನ್ ಹೇಳ್ತಾರ ಒಂದೇ. ನೀವು ನಮ್ಮ ಶಾಸಕರಿಗೆ ಪ್ರಚೋದನೆ ಮಾಡಿದಿರಲ್ಲ ಅವತ್ತು, ಯಾಕೆ ನೀವು ಕ್ಷಮೆ ಕೇಳಿ ಅಂತ ಹೇಳಿದ್ರು, ನೀವ್ಯಾಕೆ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡಲಿಲ್ಲ? ಅಲ್ಲ, ಹೌದು, ಸಮಾಜದವರು ಯಾರು ಪ್ರಶ್ನೆ ಮಾಡಿಲ್ವಲ್ಲ. ರಾಜಕೀಯದಲ್ಲಿ ಆರೋಪ ಪ್ರತಿ ಆರೋಪ ಇರುತ್ತಂದ, ಅದಕ್ಕೆ ಅವ್ರವ್ರ ಉತ್ತರ ಕೊಟ್ಕೊಂಡು ಅಲ್ವೇನ್ರಿ? ಇವತ್ತು ಸಮಾಜ ಅಂತ ಯಾಕೆ ತಂದಿರ್ತೀರಲ್ಲಿ? ಅಲ್ಲಿದ್ದವ್ರಿ ಈ ಸಮಾಜ 20 ಎಲ್ಲರೂ ನಮ್ಮ ಆತ್ಮೀಯರಪ್ಪ. ಎಲ್ಲರೂ ನಮ್ಮ ಆತ್ಮೀಯರು. ಯಾರಲ್ಲಿ ಬೇರೆಯವರು ಇದ್ದಾರೆ? ಇದೆಲ್ಲ ಬೇಡ. ನಾನು ಒಬ್ಬ ಹೇಳ್ಬಿಟ್ಟೆ ಅಂತ ಹೇಳಿ ಕ್ಷಮ ಕೇಳಿದಷ್ಟು ನಾನು ದಡ್ಡ ಅಲ್ಲ, ನಾನು ಮೂರ್ಖನೂ ಅಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ನಾನು ಹೇಳೋದು ಇಲ್ಲ. ನನ್ನ ಒಂದು ಹಿಂದೆ 4 ಸಲ ಹೇಳಿದೀನಿ. ಅವತ್ತೆಲ್ಲರೂ ಏನು ಪ್ರಶ್ನೆ ಮಾಡಿಲ್ಲ. ಇವತ್ತ್ಯಾಕೆ ಹಿಂಗ್ ಬಂದ್ಬಿಡ್ತು? ಈ ಹಿಂದೆ ಇದ್ದಪ್ಪ ಅವ್ರು ರಾಜ್ಕುಮಾರ್, ಇಲ್ಲ ಅಂತಲ್ಲ. ಪಾಪ ಅವರು ಅರಸೀಕೆರೆಯಲ್ಲಿ 2 ವರ್ಷ ಅವರು ಸಂಘಟನೆ ಮಾಡಿದ್ರು. ಅವ್ರು ಯಾವತ್ತೂ ನಮ್ಗೆ ಈ ಉತ್ತರ ಭಾವನೆ ಇಲ್ಲ. ಅವ್ರು ಮಾಡಿದ್ರು, ನಮಗೂ ನೀರು ಕುಡಿಸಿದ್ರು ಅವಾಗ ಅವರು, ಇಲ್ಲ ಅಂತಲ್ಲ. ಸಾವು ಮನೆಗೆ ಹೋಗೋದು, 5 ಸಾವಿರ ದುಡ್ಡು ಕೊಡೋದು. ಈಗ ನಾವು ರಾಜಕಾರಣದಲ್ಲಿ ಮಂತ್ರ ಇದ್ದೇ ಇರುತ್ತೆ. ಮತ್ತೆ ಈ ಮಟ್ಟಕ್ಕೆ ಅವರು ಏಕವಚನದಿಂದ ಮಾತಾಡೋದು, ಶಾಸಕರ ಬಗ್ಗೆ ಆಗ್ಲಿ ನಮ್ಮ ಬಗ್ಗೆ ಆಗ್ಲಿ ಆ ವ್ಯಕ್ತಿ ಮಾಡಿದ್ರು. ಇವತ್ತು ಅವ್ರು ಇಲ್ಲ ಅರಸೀಕೆರೆಯಲ್ಲಿ, ಇಲ್ಲ ಬರ್ಬೋದು, ಅದ್ ನಮ್ಗೆ ಗೊತ್ತಿಲ್ಲ. ಬಟ್ ನಾನ್ ಹೇಳ್ತಾರೆ
ಅವ್ರು ಯಾವತ್ತು ನಾವು ಸಮಾಜ ಅಂತ ಹಿಂಗೆ ಎಲ್ಲಾ ಪ್ರಚೋದನೆ ಮಾಡ್ಕೊಂಡು ನಮ್ಮ ಮೇಲೆ ಏರ್ಸೋದು ಮಾಡೋದು ಮಾಡ್ಲಿಲ್ಲ. ಯಾಕಂದ್ರೆ ಹಿಂದೆ ನಮ್ಗೋರ್ಗು 1-4 ಸರಿ ಆಗಿದೆ. ನಾನು ಅಧ್ಯಕ್ಷ ಇದ್ದಾಗಲೇ ಇದೇ ಫ್ಲೆಕ್ಸ್ ವಿಚಾರಗಳಲ್ಲಿ ಆಗಿದೆ ನಮ್ಗೋರ್ಗು. ಬಟ್ ಯಾವತ್ತು ಅವರು ಬೇರೆಯವ್ರಿಗೆ ಏನ್ ಮಾಡಿ ಅದು ಕಾನೂನು ಮಾಡಿ ಬೇರೆಯವ್ರನ್ನ ನಮ್ಗೊಂದು ಮಾಡಬೇಡಿ ಅಂತ ಪ್ರಶ್ನೆ ಮಾಡಿದಾರೆ ಬಿಟ್ರೆ ಯಾವತ್ತು ಈ ತರ ನಮ್ಮ ಬಗ್ಗೆ ಅವರು ಮಾಡಿ ಹೇಳಕ್ ಹೋದ್ರೆ ಬೇಕಾದಷ್ಟಿದಾವೆ. ನನಗೆ ಅಂತ್ಯ ಆಡಬೇಕು ಅಂತ ನನ್ನ ಇಷ್ಟಕ್ಕೆ ನೀವು ಮಸಿ ಬಳಸಿ ಬಟ್ ಯಾಕೆ ಪೇಟೆ ಬೀದಿಲಿ ಬಣ್ಣ ಸಿಗುತ್ತೆ, ನಾನೇ ತರಿಸಿರ್ತೀನಿ, ಬರ್ರಿ ನೋಡೋಣ, ಯಾರು ಬರ್ತೀರ ನೋಡೋಣ, ಬಸ್ ಬಡಿ ನೋಡೋಣ. ನಮಗ್ ಗೊತ್ತಿಲ್ವಾ? ನಮ್ಮ ಅವ್ರಿಗೆ ಹೇಳಕ್ಕಾದ್ರು ಬರ್ತಿದ್ಯಾ ಪಾಪ, ನಮ್ಮ ಆತ್ಮೀಯರ ಕಂಡ್ರೆ ಅವರೆಲ್ಲ ನಮ್ ಜೊತೆ ಪ್ರೀತಿ ವಿಶ್ವಾಸದವರು ಬಂದ್ ನಮ್ ಚೇಂಬರ್ ಟೀ ಕುಡ್ದು ಹೋಗ್ತಾರೆ. ಆದ್ರೂ ವಿಧಿ ಇಲ್ಲ, ಅಲ್ಲಿ ಕುತ್ಕೊಳ್ಳೇಬೇಕು ಅವರು. ಬಿಡಿ, ನಮ್ಮ ಮಧ್ಯ ಪಾಪ ಸಮಾಜದ್ದು ಯುವಕರು ಅವರು ಮುಂದೆ ಬೆಳೆಯಂತವ್ರು ಅವ್ರಿಗೆಲ್ಲ ತಗೊಂಡು ಇಕ್ಕಟ್ಟಿನ ಒಂದು ಪರಿಸ್ಥಿತಿ ಸಿಕ್ಸ್ಬೇಡ ಬ್ಯಾಡ. ನಮ್ಮ ಸ್ವಾರ್ಥಕ್ಕೆ ಯಾತಕ್ಕೆ, ನಮ್ಮ ಸ್ವಾರ್ಥಕ್ಕೆ ಅವ್ರು ಯಾಕೆ ಇದು ಮಾಡ್ತೀನಿ ಅಂತ ಹೇಳಿ ನಾನು ಈ ವಿಚಾರದಲ್ಲಿ ಅವರು ಸ್ಪಷ್ಟೀಕರಣ ಕೊಟ್ರೆ, ಯಾವ ವಿಚಾರದಲ್ಲಿ ಈಶ್ವರಪ್ಪ ಅವರ PA ಕಿಡ್ನಾಪ್ ಮಾಡಿದ ವಿಚಾರದಲ್ಲಿ ಅವರು ಸ್ಪಷ್ಟೀಕರಣ, ಯಾಕೆ ಅವ್ರ ಮೇಲೆ ಕೇಸ್ ಆಯ್ತು ಅಂತ ಹೇಳಿದ್ರೆ, ಸತ್ಯತೆ ಹೆದೆ ಮುತ್ಕೊಂಡು ಹೇಳಿದ್ರೆ ಅವ್ ಮುಂದೆ ತಲೆಬಾಗಿ ನಾನು ಕ್ಷಮೆ ಕೇಳ್ತೀನಿ. ನಾನಲ್ಲ, ಈ ಪತ್ರಿಕೆ ಹೇಳಿರೋದು. ಅಂತ ಹೇಳಿ ಇಷ್ಟಕ್ಕೆ ಏನಾರ ನೀವು ತಾರಕಕ್ಕೆ ಅಂತ ಕಂಡ್ರೆ ಅಂತೆ ಅಂದ್ರೆ ನಮ್ದು ಏನ್ ಅಭ್ಯಂತರ ಇಲ್ಲ. ನಮ್ಗೆ ಅಭಿವೃದ್ಧಿ ಮಾಡ್ಬೇಕು, ಇನ್ನ ಕೆಲವೇ ದಿನಗಳ ನಮ್ಮ ಸಮಯ ಇರೋದ್ರಿಂದ ನಾವು ಜನಗಳ ಅಪೇಕ್ಷೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ನಮ್ಮ ಕಾಳಜಿ ಇದೆ. ಇಲ್ಲ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ ಗೊತ್ತಾ? ಕೆಲಸ ಮಾಡ್ಬೇಕು ನಾವು. ದಯಮಾಡಿ ನಿಮ್ ಸಹಕಾರ ಕೊಡಿ. ಇನ್ ಬೇಕಾದ್ರೆ ನಿಮ್ ಕೆಲವು ದಿನ ಸಹಕಾರ ಕೊಡಿ, ಸಲಹೆ ಕೊಡಿ, ನಾವು ತಗೊಂತೀವಿ. ಅದು ಬಿಟ್ಟು ನಮ್ಗೆ ಇದೇ ಮಾಡ್ಕೊಂಡು ಕೂರಕ್ಕೆ ನಮ್ಗೆ ಅಷ್ಟು ಪುರ್ಸತ್ತಿಲ್ಲ ಅಂತ ಹೇಳಿ ಇಷ್ಟಕ್ಕೆ ನಿಮ್ಮ ಆರೋಗ್ಯಕರ ರಾಜಕಾರಣ ಮಾಡ್ಕೊಂಡು ಬೆಳೆದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ನಿಮ್ಮ ರಾಜಕಾರಣ ನೀವು ಮಾಡಿ, ನಮ್ಮ ರಾಜಕಾರಣ ನಾವು ಮಾಡ್ತೀವಿ. ನಮ್ಮ ಬಗ್ಗೆ ಆಗ್ಲಿ, ನಮ್ಮ ಶಾಸಕರ ಬಗ್ಗೆ ಆಗ್ಲಿ ನೀವು ಅಗೌರವವಾಗಿ ಮಾತಾಡಿದ್ರೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಡೋದಂತೂ ಸತ್ಯ. ಪ್ರೀತಿ ವಿಶ್ವಾಸ ಅಭಿವೃದ್ಧಿ ದೃಷ್ಟಿ ಆರೋಪ ಮಾಡಿ, ನಾನು ಆರೋಪದಲ್ಲಿ ಯಾವುದೇ ಕಾರಣಕ್ಕೂ ಇವ್ರಿಷ್ಟು ಹೊಡೆದರೆ ಅದು ಹೊಡೆದರೆ ಪದಗಳು. ರಾಗಿ ಕಳ್ಳ ಅರ್ಥ ಏನಂದ್ರೆ, ಮನೆ ಕಳ್ಳ ಅರ್ಥ ಏನಂಗ, ತಪ್ಪು ಮಾಡಿದವರು ಇವತ್ತು ಜೈಲಲ್ಲಿ ಇದಾರೆ ಇಲ್ವಾ? ಜೈಲಲ್ಲಿ. ಅದೇ ಹೋಗಿ ಸಕಲೇಶ್ಪುರಲ್ಲಿ ಅಲ್ಲಿರೋದನ್ನ ಶಾಸಕರಿಗೆ ಹೇಳ್ತೀರಾ ನೀವು? ಅಲ್ಲೂ ಅದೇ ತರ ಆಗಿದೆ ಹೇಳ್ತೀರಾ ನೀವು? ಹೇಳ್ತೀರಾ ನೀವು? ಬೇಡ. ಎಲ್ಲ ಅವರವರ ಒಂದು ಎಲ್ಲ ಕೆಲವು ವಿಚಾರಗಳಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಹೇಳ್ಬೋದು, ಅಲ್ಲೋಗಿ ಹೇಳಕ್ಕಾಗುತ್ತಾ? ಈಗ ನೀವು ಯತ್ನಾಳ್ ಸಾಹೇಬ್ರ ಜೊತೆ ಇದ್ದೀರಾ. ಯತ್ನಾಳ್ ಸಾಹೇಬ್ರು ಒಬ್ಬ ದಲಿತರ ಬಗ್ಗೆ ಮಾತಾಡಿದ್ದಾರೆ ಇಲ್ವೋ? ಅದ್ರ ನೀವು ದಲಿತ ಪರವಾಗಿದ್ರೆ ದಲಿತ ಸಮಾಜ ಪಾಪ ನೆನ್ನೆ ಕುತ್ಕೊಳ್ಳ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರಾ? ಯಾರೋ ನಾನು ಈ ಬರ ಟೈಮಲ್ಲಿ ನೋಡಿದೆ, ಯಾರೋ ಅಶೋಕ್ ಬೆಳಗುಂಬ ಅಂತ ಅವ್ರು ಕೇಳಿದ್ರು, ಪಾಪ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಅದ್ರ ಬಗ್ಗೆ ಮಾತಾಡಿ. ಎಲ್ಲ ಒಂದು ನಿಮ್ಮ ಸಿದ್ಧಾಂತಗಳು ಇರ್ತವೆ. ಕೆಲವು ಸಿದ್ಧಾಂತಗಳೆಲ್ಲ ರಾಜಕಾರಣ ಮಾಡಬೇಕು. ಸಿದ್ಧಾಂತಗಳಲ್ಲಿ ಯಾವಾಗ ನಾವು ಗೊಂದಲ ಮಾಡ್ಕೊಳಕ್ ಹೋಗ್ತೀವೋ ಅವತ್ತು ರಾಜಕಾರಣದಲ್ಲಿ ನಾವು ನೆಲೆ ಇಳಿಯಕ್ಕಾಗಲ್ಲ. ನಿಮಗೆ ನಿಮ್ಮ ಸಿದ್ಧಾಂತಗಳಲ್ಲಿ ನೀವು ತಗೊಂಬಂದ್ ಬೇರೆ ತರ ಮಿಕ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೆ ನೆಲೆ ಕಾಣಲ್ಲ. ಯಾವ ಸಿದ್ಧಾಂತ ಆ ಸಿದ್ಧಾಂತ ಇರಿ. ತತ್ವ ಸಿದ್ಧಾಂತದಲ್ಲಿ ನೀವು ಇಟ್ಕೊಂಡು ನೀವು ರಾಜಕಾರಣ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ನಿಮ್ ಜೊತೆ ನಾವಿದ್ದೀವಿ, ಭ್ರಷ್ಟಾಚಾರ ಆಗಿದೆ. ಹಗರಣಗಳ ಬಗ್ಗೆ ನಿಮ್ ಜೊತೆ ಇದ್ದೀವಿ, ಒಳ್ಳೆ ಕೆಲಸದಲ್ಲಿ ನಿಮ್ ಜೊತೆ ಇದ್ದೀವಿ. ಅದು ಬಿಟ್ಟು ನೀವು ಏಕವಚನ ಪದಗಳು ನೀವು ಬೆಳೆಸೋದು ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ. ನನ್ನ ಉತ್ತರ ಏನಿದೆ ನಾನು ಕೊಡ್ತೀನಿ. ನಾನು ಅದರ ಹಿಂಜಲ್ಲ. ಈ ವಿಚಾರದಲ್ಲಿ ನಾನು ನಿಮ್ಗೆ ಪತ್ರಿಕೆ ಕೊಟ್ಟಿದ್ರಿ, ಸಮಯ ಕೊಟ್ಟಿದ್ರಿ, ಅವಕಾಶ ಮಾಡಿಕೊಟ್ಟಿದ್ರಿ, ಸವಿಸ್ತಾರವಾಗಿ ನಾನು ಹೇಳಿದ್ದೀನಿ. ಈ ವಿಡಿಯೋ ಏನಾರ ನಮ್ಮ NR ಸಂತೋಷ್ ಅವರು ನೋಡಿದ್ರೆ ಇವತ್ತಿಗೆ ಅಂತ್ಯ ಮಾಡಬೇಕು ಅನ್ನಂದ್ರೆ ಅವರು ಅಭಿಮಾನಿಗಳಿಗೆ ಹೇಳಿ ಇವತ್ತಿಗೆ ಮುಗಿಸೋಣ ಅಂತ ಇಲ್ಲ ನನ್ನ ಒಂದು ಆಸೆ ನೀವು ಕ್ಷಮೆ ಕೇಳಬೇಕು ಅನ್ನೋ ಒಂದು ನಿಮ್ಗೆ ಇದ್ರೆ ನಾನು ಕ್ಷಮೆ ಕೇಳಕ್ ರೆಡಿದ್ದೀನಿ. ನೀವು ಇದು ಒಂದು ಸ್ಪಷ್ಟೀಕರಣ ಕೊಡಬೇಕು. ಕೊಟ್ರೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ನಾನು ಕೇಳಕ್ ನಾನು ರೆಡಿ ಅಂತ ನಾನು ಈ ಮಾಧ್ಯಮ ಹೇಳಿ, ಇಲ್ಲ ಇಷ್ಟಕ್ಕೆ ಮುಗಿಸ್ತೀನಿ ಅಂದ್ರೂ ನಂದೇನು ಅಭ್ಯಂತರ ಅಂತ ಹೇಳಿ
ಇವತ್ತು ಇಷ್ಟೊತ್ತು ನನ್ನ ಸವಿಸ್ತಾರವಾಗಿ ನೀವು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಪತ್ರಿಕರಿಗೆ ನಮಸ್ತೆ. ಸರ್ ಸಂಭಾಷಣೆ ಎಷ್ಟೊತ್ತು ನಡೀತು ಯಾವಾಗ ಅದೇ ನೋಡಿ ಕಾರಣ ನಡೀತು ಫೋನ್ ಒಂದು 10 ನಿಮಿಷ ನಡೀತು. 10 ನಿಮಿಷ ಅಂತ ಒಂದು 10 ನಿಮಿಷ ಬಹುಶಃ ನಡೆದಿರ್ಬೋದು ಒಂದ್ಸಲಿ. ಆಮೇಲೆ ಯಾಕೋ ಅವ್ರಿಗೆ ಸ್ವಲ್ಪ ನನ್ನ ಹತ್ರ ಮಾತಾಡೋಕ್ಕೇನೋ ಇಸು ಮುಸು ಮೊಬೈಲ್ ರೆಕಾರ್ಡು ಅದು ಇದು ಅನಿಸ್ತೇನೋ ಗೊತ್ತಿಲ್ಲ. ನಾನು ಮತ್ತೆ ಕಟ್ ಮಾಡ್ದೆ. ನಾನು ಮತ್ತೆ ಅವ್ರು ಕಟ್ ಮಾಡಿದ್ರು, ನನ್ನ ಹತ್ರ ನಂಬರ್ ಇರ್ಲಿಲ್ಲ. ಮತ್ತೆ ನಾನು ಫೀಡ್ ಮಾಡ್ಕೊಂಡು ಮಾಡಿ ಮತ್ತೊಂದು 2-3 ನಿಮಿಷ ಮಾತಾಡಿದ್ವಿ. ಮೊದಲು ಇನ್ನೊಂದು ಕ್ಷಮೆ ಕೇಳಕ್ ಹೇಳಿ. ಏನಕ್ಕೆ ಬಾಂಗ್ಲಾದೇಶದವ್ರು ಬಂದು ಮುದಾರ್ ಬಂದು ಇದಾರಂತ ಹೇಳಿ ಮುಸ್ಲಿಂ ಏನಂತ ಹೇಳ್ತಾರಲ್ಲ, ಆ ವಿಚಾರಕ್ಕೆ ಅವ್ರು ಹೇಳಬೇಕಲ್ಲ. ಹೇಳಿಲ್ಲ ಅಂತ ಹೇಳಿದ್ರೆ ಮುಸಲ್ಮಾನ ಅಲ್ಲಿ ಬಿಡ್ತಾರ? ಯಾಕಂದ್ರೆ ನೀವು ಮೊದಲೇ ಹೇಳ್ಬಿಟ್ಟಿಲ್ಲ.